ಯೇಸು ನಾಮದಲ್ಲಿ ತಂದೆ ಆಮೆನ್. ಎಷ್ಟು ಜನ ಸಂತೋಷವಾಗಿದ್ದೀರಾ? ಹಲ್ಲೆಲೂಯಾ. 1 ಕೊರಿಂಥ 6ನೇ ಅಧ್ಯಾಯ. ಇದು ಒಂದು ನಿಮಗೆ ಎಷ್ಟು ಜನಕ್ಕೆ ಕೋರ್ಟ್ ಕೇಸ್ ನಡೀತಾ ಇದೆ? ಕೋರ್ಟಲ್ ಕೇಸ್ ಎಷ್ಟು ಜನಕ್ಕೆ ನಡೀತಾ ಇದೆ? ಕೈ ಮೇಲೆ ಎತ್ತಿ. ಕೋರ್ಟಲ್ ಕೇಸ್ ನಡೀತಾರಲ್ಲ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. 6ನೇ ಅಧ್ಯಾಯ 6ನೇ ವಾಕ್ಯ 7ನೇ ವಾಕ್ಯ. ಸಾಕು. ಎಷ್ಟು ಜನಕ್ಕೆ ಅರ್ಥ ಆಯ್ತು ವಾಕ್ಯ ಇದು? ನಿಮ್ಮಲ್ಲಿ ಯಾರಿಲ್ವಂತೆ? ಜಾಣರು ಒಬ್ರಾದ್ರು ಇಲ್ಲ. ಜಾಣರು ಯಾರು? ಯಾರು ಜಾಣರು ಆ ವಾಕ್ಯದ ಪ್ರಕಾರವಾಗಿ? ಅಂದ್ರೆ ಕ್ರಿಸ್ತನ ಭಕ್ತರು ಅವ್ರೊಳಗಡೆ ಅವರೇ ಎಲ್ಲಾನು ಸಾಲ್ವ್ ಮಾಡ್ಕೊಳ್ಳೋರು ಮಾತ್ರನೇ ಜಾಣರು. ಯಾರು ಕ್ರಿಸ್ತನ ಭಕ್ತರು ಅವರಲ್ಲ ಅವರೇ ಎಲ್ಲಾನು ಸಾಲ್ವ್ ಮಾಡ್ಕೊಳ್ತೀರಾ ಹೊರಗಡೆ ತಗೊಂಡ್ ಹೋಗ್ತಾರೋ ಅವ್ರು ಆಲ್ರೆಡಿ ಫೇಲ್ಯೂರ್ ಆಗ್ಬಿಟ್ಟಿದ್ದಾರೆ. ಅವ್ರು ಆಲ್ರೆಡಿ ಸೋತೋಗಿದ್ದಾರೆ ಅಂತಾನೆ ವಾಕ್ಯ ಹೇಳ್ತಿರೋದು. ಅವ್ರೇನಾಗಿದ್ದಾರೆ ಅಂತ ಆಲ್ರೆಡಿ ಸೋತೋಗಿದ್ದಾರೆ. ಇನ್ನ 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 5 ವರ್ಷ ಅಲ್ಲ, 10 ವರ್ಷ ಅಲ್ಲ, ಇನ್ನೂ ಕೇಸ್ ನಡೀತಾ ಇದ್ರು ಅದ್ರಲ್ಲಿ ಗೆಲುವು ಮಾತ್ರ ಅವ್ರಿಗೆ ಸಿಕ್ಕಲ್ಲ. ಯಾಕೆ? ದೇವರ ದೃಷ್ಟಿಯಲ್ಲಿ ಆಲ್ರೆಡಿ ಅವರು ಸೋತೋಗಿದ್ದಾರೆ. ಸೋತೋಗಿರೋರಿಗೆ ದೇವರ ಸಹಾಯ ಸಿಕ್ಕಲ್ಲ. ಸೊ ಕೋರ್ಟ್ ಕೇಸ್ ನಡೀತಾ ಇರೋರು ದಯಮಾಡಿ ಗಮನ ಇಟ್ಕೊಳ್ಳಿ. ಏನೇ ಇದ್ರು ಕ್ರಿಸ್ತನ ಭಕ್ತರು ಅವರಲ್ಲಿ ಅವರೇ ಎಲ್ಲಾನು ಸಾಲ್ವ್ ಮಾಡ್ಕೊಂಡ್ರೆ ದೇವರ ಸಹಾಯ ಅವ್ರಿಗೆ ಸಿಕ್ಕತ್ತೆ. ದೇವರ ಸಹಾಯ ಸಿಗ್ಬೇಕಂದ್ರೆ ನಮ್ಮಲ್ಲಿ ನಾವೇ ಎಲ್ಲಾನು ಸಾಲ್ವ್ ಮಾಡ್ಕೊಳ್ಳೋದನ್ನ ಕಲ್ತ್ಕೋಬೇಕು. ಎಷ್ಟು ಅರ್ಥ ಆಗ್ತದೆ ಹೇಳ್ತಿರೋದು? ಸೊ ಯಾವಾಗ ನಿಮ್ಮ ಸಮಸ್ಯೆನ ನಿಮ್ಮಲ್ಲೇ ಸಾಲ್ವ್ ಮಾಡ್ಕೊಳ್ಳೋದು ಯಾವಾಗ ಕಲಿತೀರೋ ಅವಾಗ ನೀವು ದೇವರ ದೃಷ್ಟಿಯಲ್ಲಿ ಸಕ್ಸಸ್ಫುಲ್ ಆಗಿರ್ತೀರಾ. ಫೇಲ್ಯೂರ್ ಅಲ್ಲ, ನೀವೇನಾಗಿರ್ತೀರಾ? ಸಕ್ಸಸ್ಫುಲ್. ನೀವು ಸಕ್ಸಸ್ಫುಲ್ ಆಗ್ಬೇಕಂದ್ರೆ ನಿಮ್ಮಲ್ಲೇ ನೀವು ನಿಮ್ಮ ವಿಷಯಗಳನ್ನ ಪರಿಹರಿಸ್ಕೊಳ್ಳೋದನ್ನ ಕಲ್ತ್ಕೊಂಡ್ರೆ ದೇವರ ದೃಷ್ಟಿಯಲ್ಲಿ ನೀವು ಜಾಣರ ಕಾಣಿಸ್ತೀರಾ. 2ನೇದು ದೇವರ ದೃಷ್ಟಿಯಲ್ಲಿ ಸಕ್ಸಸ್ಫುಲ್ ಆಗಿ ಕಾಣಿಸ್ತೀರಾ. ಇವಾಗ ಎರಡು ದೇವರ ದೃಷ್ಟಿಯಲ್ಲಿ 2 ವಿಷಯದಲ್ಲಿ ನೀವು ಫೇಲ್ ಆಗಿದ್ದೀರಾ. ಒಂದು, ದೇವರ ದೃಷ್ಟಿಯಲ್ಲಿ ಹೆಂಗ್ ಕಾಣಿಸ್ತಾ ಇದ್ದೀರಾ? ನೀವು ಮುಟ್ಟಾಳ್ರ ತರ, ದಂಡ್ರ ತರ ಕಾಣಿಸ್ತಾ ಇದ್ದೀರಾ. 2ನೇದು ಫೇಲ್ಯೂರ್ ಆಗಿ ಕಾಣಿಸ್ತಾ ಇದ್ದೀರಾ. ಏನಕ್ಕೆ ಅಂದ್ರೆ ನಮ್ಮವ್ರನ್ನೇ ನಾವು ನಂಬ್ತಾ ಇಲ್ಲ. ನಮ್ಮವ್ರನ್ನೇ ನಾವು ನಂಬದೇ ಇರೋ ಕಾರಣಕ್ಕೋಸ್ಕರವಾಗಿ ದೇವರ ದೃಷ್ಟಿಯಲ್ಲಿ ನಾವು ದಡ್ಡರಾಗಿ ಕಾಣಿಸ್ತಾ ಇದೀವಿ. ದೇವರ ದೃಷ್ಟಿಯಲ್ಲಿ ನಾವು ಫೇಲ್ಯೂರ್ ಆಗಿ ಕಾಣಿಸ್ತಾ ಇದ್ವಿ, ಸೋತೋಗಿ. ಸೊ ಇದು ಒಂದು ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಇದು ನಿಮ್ಗೆ ಹೇಳ್ಬೇಕನ್ನಿಸ್ತು. ಯಾರಿಗೆ ತಗೋಬೇಕಂತ ಅನ್ಸ್ಕೊಂತ ಇದ್ದೀರೋ ತಗೊಳ್ಳಿ, ಬಿಡ್ಬೇಕನ್ನಾರು ಬಿಟ್ಬಿಡ್ರಿ, ಆಮೇಲೆ ದೇವ್ರ ಲೆಕ್ಕ ಕೊಟ್ಕೊಳ್ಳಿ. ಓಕೆ, ನಾವು ರೆಗ್ಯುಲರ್ 9ನೇ ವಾಕ್ಯ ನಮ್ಮ ರೆಗ್ಯುಲರ್ ಇಂದ ಹೋಗೋಣ. ಯಾರು ಬಾಧ್ಯರಾಗಲ್ಲಂತೆ? ಅನೀತಿವಂತರು, ಅನ್ರೈಚಸ್, ಅನ್ಜಸ್ಟಿಸ್ ಅಲ್ಲ,
ಲಾಸ್ಟ್ ಟೈಮ್ ಬರ್ಕೊಂಡಿಲ್ಲ ನೀವು. ಅನೀತಿವಂತರು, ಅನೀತಿ ಮಾಡೋರು ಏನ್ ಮಾಡಲ್ಲಂತೆ, ದೇವರ ರಾಜ್ಯಕ್ಕೆ ಸೇರಲ್ಲ, ಎಂಟ್ರಿನೇ ಇಲ್ಲ. ಸೊ ನಾವು ಏನೇ ಮಾಡ್ಲಿ, ಬೈಬಲ್ ಓದ್ಲಿ, ಪ್ರೇಯರ್ ಮಾಡ್ಲಿ, ಪ್ರಾರ್ಥನೆ ಮಾಡ್ಲಿ, ಅನ್ಯಭಾಷೆ ಮಾತಾಡಿ, ಎಲ್ಲ ಮಾಡಿ, ಅನೀತಿವಂತರಾಗಿ ನೀವು ಅನೀತಿಯ ಕೆಲಸಗಳನ್ನ ಮಾಡಿ, ಅನೀತಿಯ ಆಲೋಚನೆಗಳನ್ನ ಮಾಡಿ, ಅನೀತಿಯ ಕ್ರಿಯೆಗಳಲ್ಲಿ ಪಾಲ್ಗೊಂಡು ದೇವರ ರಾಜ್ಯದ ಒಂದು ಬೆನಿಫಿಟ್ಸ್ ನ ಹೊಂದ್ಕೊಬೇಕಂದ್ರೆ ಅದು ಸಾಧ್ಯನೇ ಇಲ್ಲ. ಯಾಕಂದ್ರೆ ಈ ಅನೀತಿಗಾರರಿಗೆ ಪರಲೋಕ ರಾಜ್ಯದಲ್ಲಿ ಅಥವಾ ದೇವರ ರಾಜ್ಯದಲ್ಲಿ, ಮೇಲಿರೋ ದೇವರ ರಾಜ್ಯದಲ್ಲಿ ಅಥವಾ ಮೇಲಿಂದ ಕೆಳಗಡೆ ಬರುವಂತ ದೇವರ ರಾಜ್ಯದಲ್ಲಿ ಪಾಲಿಲ್ಲ. ನಿಮ್ಮ ರಾಜ್ಯವು ಬರಲಿ, ನಿಮ್ಮ ಚಿತ್ತವು ಪರಲೋಕದಲ್ಲಿ ನೆರವೇರಿದ ಪ್ರಕಾರವಾಗಿ ಭೂಲೋಕದಲ್ಲಿ ನೆರವೇರಲಿ ಅಂದ್ರಲ್ಲ, ಆ ರಾಜ್ಯ ಇಲ್ಲಿ ಬರಬೇಕಾದ್ರೆ, ಆ ರಾಜ್ಯ ಇಲ್ಲಿ ನೆರವೇರಬೇಕಾದ್ರೆ, ಆ ರಾಜ್ಯದ ಆಲೋಚನೆಗಳು, ಆ ರಾಜ್ಯದ ಚಿತ್ತವು, ಆ ರಾಜ್ಯದ ಪ್ಲಾನ್ಸ್, ಉದ್ದೇಶಗಳು ಈ ಭೂಲೋಕದಲ್ಲಿ ನೆರವೇರಬೇಕಾದ್ರೆ ನೀವು ಅದಕ್ಕೆ ಪಾಲು ಹೊಂದ್ಕೊಳಕ್ಕೆ ಆಗಲ್ಲ. ಅರ್ಥ ಆಗ್ತಾ ಹೇಳ್ತಿರೋದು. ಸ್ವಾಮಿ, ಆವಾಗ್ಲೇ ನಾವು ಹೋದ್ವಾರ ಒಂದು ವಾಕ್ಯ ಓದಿದ್ವಿ, ನಾನು ಪವಿತ್ರ ಆತ್ಮನ ಮೂಲಕವಾಗಿ ಈ ದೆವ್ವಗಳನ್ನು ಓಡಿಸುವುದಾದರೆ ದೇವರ ರಾಜ್ಯ ಏನಾಗಿದೆ, ನಿಮಗೆ ಸಮೀಪವಾಗಿದೆ ಆಲ್ರೆಡಿ. ಅಂದ್ರೆ ದೇವರ ಕ್ರಿಯೆಗಳು ನಮ್ಮ ಮಧ್ಯದಲ್ಲಿ ನಡಿಬೇಕಾದ್ರೆ ಆ ಕ್ರಿಯೆಗಳಿಗೆ ನಾವು ಪಾಲು ಹೊಂದ್ಕೊಳಕ್ಕಾಗಲ್ಲ. ಅದ್ಭುತ ನಡೀತಾ ಇರುತ್ತೆ, ಆದ್ರೆ ಅದ್ಭುತ ನಾವು ಹೊಂದ್ಕೊಳಕ್ಕಾಗಲ್ಲ. ಬಿಡುಗಡೆ ನಡೀತಾ ಇರುತ್ತೆ, ಆ ಬಿಡುಗಡೆನ ನಾವು ಹೊಂದ್ಕೊಳಕ್ಕಾಗಲ್ಲ. ಸ್ವಸ್ಥತೆ ನಡೀತಾ ಇರುತ್ತೆ, ಆ ಸ್ವಸ್ಥತೆಯಲ್ಲಿ ನಾವು ಏನ್ ಮಾಡಕ್ಕಾಗಲ್ಲ, ಪಾಲ್ ತಗೊಳಕ್ಕಾಗಲ್ಲ. ಸಮಾಧಾನ ಇರುತ್ತೆ, ಆ ಸಮಾಧಾನದಲ್ಲಿ ನಾವು ಏನ್ ಮಾಡಕ್ಕಾಗಲ್ಲ, ಪಾಲ್ ತಗೊಳಕ್ಕಾಗಲ್ಲ. ಸಂತೋಷ ಇರುತ್ತೆ, ಬಟ್ ಅದನ್ನ ಅನುಭವಿಸಕ್ಕೆ ಆಗಲ್ಲ. ಎಲ್ಲ ಒಳ್ಳೇದು ನಮ್ ಸುತ್ತಲೂ ಇರುತ್ತೆ, ಅದನ್ನ ಬಟ್ ನಾವು ಅದಕ್ಕೆ ಪಾಲುಗಾರರಾಗಲ್ಲ, ಅದ್ರೊಳಗಡೆ ನಮಗ್ ಪ್ರವೇಶ ಇಲ್ಲ. ಅನೀತಿಗಾರರಿಗೆ ರಾಜ್ಯದಲ್ಲಿ ಪ್ರವೇಶ ಇಲ್ಲ. ನಿಮ್ ಒಳ್ಳೇದೆಲ್ಲ ನಿಮ್ ಸುತ್ತಲೂ ಇರುತ್ತೆ, ಆ ಒಳ್ಳೇದ್ರ ಒಳಗಡೆ ಹೋಗಕ್ಕೆ ನಿಮಗೆ ಪ್ರವೇಶ ಇರಲ್ಲ. ಅಂದ್ರೆ ನಮಗ್ ಸಮಾಧಾನ ಸಿಗಲ್ಲ, ಸಿಗುತ್ತೆ. ಈಸ್ಕೊಳ್ಳೋದೆಲ್ಲಾನು ಟೆಂಪ್ರವರಿ, ಅದ್ರಲ್ಲಿ ಹೋಗಿ ನಾವು ಬದುಕೋದು ಬಾಳೋದಿದೆ ನೋಡಿ, ಅದು ಪರ್ಮನೆಂಟ್. ಹಿಂಗೆ 10 ಜನ ಕುಷ್ಠರೋಗಿ ಬಂದ್ರ, ಒಬ್ನೇ ವಾಪಸ್ ಬಂದ, ಒಬ್ಬ ಯಾರು ನೀತಿವಂತ, ಇನ್ನು 9 ಜನ ಯಾರು ಅದು ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ. ಅವ್ನು ತಪ್ಪು ಮಾಡಿದಾಗ ಅದಕ್ಕೆ ಬ್ಯಾಕಪ್ ಸಿಕ್ಕಲ್ಲ. ಇವಾಗ ಒಂದ್ ವೇಳೆ ಇವನು ವಾಪಸ್ ಬಂದು ಹೇಳ್ಕೊಂಡು, ಇವಾಗ ಯೇಸುಸ್ವಾಮಿಯ ದೃಷ್ಟಿಯಲ್ಲಿ ಏನ್ ಮಾಡಿದಾನೆ, ಅವನು ನೀತಿವಂತನಾಗಿದ್ದಾನೆ, ಯೇಸುಸ್ವಾಮಿಯ ಕರುಣೆಯನ್ನ ಹೊಂದ್ಕೊಂಡಿದ್ದಾನೆ. ಇವಾಗ ಅವನಿಗೆ ಯಾರು ಸಪೋರ್ಟ್ ಇದೆ? ಇವಾಗ ಯೇಸುಸ್ವಾಮಿ ಸಪೋರ್ಟ್ ಇದೆ. ಇವಾಗ ಮತ್ತೆ ಬರ್ದೇ ಇರಂಗೆ ಕಾಪಾಡೋ ಜವಾಬ್ದಾರಿ ಯಾರ್ದು? ಯೇಸುಸ್ವಾಮಿದು. ವಾಪಸ್ ಬಂದಿದ್ದಕ್ಕೆ ಇವಾಗ ಅವ್ರು ಯಾರು ವಾಪಸ್ ಬರ್ದೇ ಇರೋ ಕಾರಣಕ್ಕೋಸ್ಕರವಾಗಿ ಅದಕ್ಕೆ ಜವಾಬ್ದಾರಿ ಯೇಸುಸ್ವಾಮಿ ಅಲ್ಲ. ಯೇಸುಸ್ವಾಮಿ ಹತ್ರ ಯಾರು ಬರ್ತಾರೋ ಅವ್ರು ಮಾತ್ರ ಯೇಸುಸ್ವಾಮಿ, ಅವರೇ ನೀತಿವಂತರು. ಮಿಕ್ಕಿದವ್ರಿಗೆಲ್ಲರಿಗೂ ಅದ್ರೊಳಗಡೆ ಪ್ರವೇಶಿಸೋದಕ್ಕೆ ಅವಕಾಶನೇ ಇಲ್ಲ. ದೇವರ ರಾಜ್ಯದಲ್ಲಿ ಏನೇನಿದೆ? ಸಮಾಧಾನ, ಇವೆಲ್ಲ ದೇವರ ರಾಜ್ಯ ಅಲ್ಲ. ಪವಿತ್ರ ಆತ್ಮನಿಂದ ಉಂಟಾಗುವಂತ ಆನಂದ, ಇವೆಲ್ಲ ಆನಂದ ಇರುತ್ತೆ, ಸಮಾಧಾನ ಇರುತ್ತೆ, ಸಂತೋಷ ಇರುತ್ತೆ, ಎಲ್ಲಾನು ಇರುತ್ತೆ, ರೆಸ್ಟು. ಯೇಸುಸ್ವಾಮಿ ಹೇಳಿದ್ರ, ನೀವೆಲ್ಲ ನನ್ನ ಬಳಿಗೆ ಬನ್ರಿ, ನಾನು ನಿಮಗೆ ವಿಶ್ರಾಂತಿನೂ ಇರುತ್ತೆ. ಆದ್ರೆ ಅದ್ರೊಳಗಡೆ ಪ್ರವೇಶ ಮಾತ್ರ, ಪರ್ಮನೆಂಟ್ ಎಂಟ್ರಿ ಮಾತ್ರ ಇಲ್ಲ. ಕೇಳಿಕೊಳ್ಳಿರಿ, ನಿಮಗೆ ಸಿಕ್ಕತ್ತೆ. ಸಿಕ್ಕಿರೋದು ನಿಮಗೆ ಪರ್ಮನೆಂಟ್ ಆಗಿರ್ಬೇಕಂದ್ರೆ ಆ ಒಂದು ಕುಷ್ಠರೋಗಿ ವಾಪಸ್ ಬಂದ ನೋಡಿ, ಆ ತರ ಬರೋದನ್ನ ಕಲಿಬೇಕು. ಈಸ್ಕೊಂಡು ಓಡೋಗೋ ತರ ಇರಬಾರ್ದು. ಈಸ್ಕೊಂಡು ಓಡೋಗೋನೆಲ್ಲ ಅನೀತಿವಂತ.
ಈಸ್ಕೊಂಡು ವಾಪಸ್ ಬಂದು ಕೃತಜ್ಞತೆ ಆಗಿರ್ತಾನೆ ನೋಡ್ರಿ, ಅವನೇ ನೀತಿವಂತ. ಸೊ ಈ ಅನೀತಿವಂತರು ಏನ್ ಮಾಡಲ್ಲಂತೆ? ದೇವರ ರಾಜ್ಯದಲ್ಲಿ ಬಾಧ್ಯರಾಗಲ್ಲ. ಹಂಗಾರೆ ನೀವ್ಯಾರು? ಸೊ ನಿಮಗೆ ಅದ್ಭುತ ನಡಿಬೇಕಂದ್ರೆ, ಬಿಡುಗಡೆ ನಡಿಬೇಕಂದ್ರೆ, ಸಮಾಧಾನ ಸಿಗ್ಬೇಕಂದ್ರೆ, ನೆಮ್ಮದಿ ಸಿಗ್ಬೇಕಂದ್ರೆ ದೇವರ ರಾಜ್ಯದಲ್ಲಿ ಪಾಲ್ ತಗೊಳ್ಳೋದನ್ನ ಕಲಿಬೇಕು. ದೇವರ ರಾಜ್ಯದಲ್ಲಿ ಪಾಲ್ ತಗೊಂಡ್ರೆ ಆಟೋಮೆಟಿಕ್ ಆಗಿ ಮೇಲ್ಗಡೆ ಏನ್ ನಡೆಯುತ್ತೋ ಕೆಳಗಡೆ ಅದೇ ನಡೆಯುತ್ತೆ ನಮ್ಮ ಮಧ್ಯದಲ್ಲಿ. ಇವಾಗ ನಾವು ಒಬ್ಬರನ್ನ ಬಿಡುಗಡೆ ಮಾಡ್ಬೋದು, ಅದ್ಭುತ ಮಾಡ್ಬೋದು, ಸ್ವಸ್ಥತೆ ಮಾಡ್ಬೋದು, ಎಲ್ಲ ಮಾಡ್ಬೋದು. ಬಟ್ ಅದು ತುಂಬಾ ದಿವಸ ಅವ್ರೊಳಗಡೆ ನೆಲೆಗೊಳ್ಳಲ್ಲ. ನಾನು ಇಷ್ಟು ವರ್ಷ ಸೇವೆಯಲ್ಲಿ ನಾನು ಅರ್ಥ ಮಾಡ್ಕೊಂಡಿರೋದು ಅದೇ. ಬಿಡುಗಡೆ ಮಾಡಿರ್ತೀವಿ, ಎಲ್ಲ ಮಾಡಿರ್ತೀವಿ, ಆದ್ರೆ ವಾಪಸ್ 6 ತಿಂಗಳಾದ್ಮೇಲೋ 7 ತಿಂಗಳಾದ್ಮೇಲೋ ಇಲ್ಲ 1 ವರ್ಷ ಆದ್ಮೇಲೆ ಮತ್ತೆ ಹಂಗೆ ಅದೇ ಸ್ಥಿತಿಗೆ ಹೋಗ್ಬಿಡ್ತಾರ. ಅವಾಗ ನಾನು ಪ್ರಶ್ನೆ ಕೇಳ್ಕೊಂಡೆ, ನನ್ ಪ್ರಾಬ್ಲಮ್ ಇಲ್ಲ ಅವ್ರ ಪ್ರಾಬ್ಲಮ್? ಮೂವತ್ತೆಂಟು ವರ್ಷ ಬೆಡ್ ಮೇಲೆ ಒಬ್ಬ ಇದ್ದ ನೋಡಿ, ಹೋಗು ಅಂದ್ರು, ಬೆಡ್ ಎತ್ಕೊಂಡು ಹೋದ, ಹಾಸಿಗೆ ಎತ್ಕೊಂಡು ಹೋದ್ಮೇಲೆ ಸ್ವಾಮಿ ಮತ್ತೆ ಕಾಣಿಸ್ಕೊಂಡಾಗ ಸ್ವಾಮಿ ಏನ್ ಹೇಳಿದ್ರು ಅವನ್ಗೆ? ಮತ್ತೆ ರಿಪೀಟ್ ಮಾಡ್ಬೇಡ, ವಾಪಸ್ ರಿಪೀಟ್ ಮಾಡಿದ್ರೆ ಏನಾಗತ್ತೆ ನಿನಗೆ? ಕೇಡು ಜಾಸ್ತಿ ಆಯ್ತದೆ. ಅಂದ್ರೆ ಅರ್ಥ ಏನು? ತಗೊಂಡಿರೋ ಬಿಡುಗಡೆ ಅದ್ಭುತ ಎಲ್ಲ ಪರ್ಮನೆಂಟ್ ಆಗಿ ನೆಲೆಗೊಳ್ಬೇಕಂದ್ರೆ ಮಾಡಿರೋ ತಪ್ಪುಗಳನ್ನ ಮತ್ತೆ ಮತ್ತೆ ಮಾಡಬಾರ್ದು. ಮಾಡಿರೋದನ್ನ ಮತ್ತೆ ಮತ್ತೆ ಮಾಡೋದ್ರಿಂದ ನಾವು ಹೊಂದ್ಕೊಂಡಿರೋ ಬಿಡುಗಡೆನ ನಾವೇ ಕಳ್ಕೊಂತಾ ಇರ್ತೀವಿ. ಯಾಕೆ ಸಮಾಧಾನ ಪರ್ಮನೆಂಟ್ ಆಗಿರಲ್ಲ ನಮ್ಮ ಲೈಫಲ್ಲಿ? ಯಾಕೆ ನೆಮ್ಮದಿ ಪರ್ಮನೆಂಟ್ ಆಗಿರಲ್ಲ? ಯಾಕೆ ಸಂತೋಷ ಪರ್ಮನೆಂಟ್ ಆಗಿರಲ್ಲ ನಮ್ಮ ಲೈಫಲ್ಲಿ? ಏನಕ್ಕೆ ಅಂದ್ರೆ ನಾವು ಅನೀತಿವಂತರಾಗಿ ಮಾಡಿದ್ದನ್ನೇ ಮಾಡ್ಕೊಂಡಿರೋದಿಕ್ಕೆ. ಸ್ವಾಮಿ ಅವನು ವಾರ್ನಿಂಗ್ ಮಾಡಿದ್ರು, ಮತ್ತೆ ರಿಪೀಟ್ ಮಾಡಬೇಡ, ಇದನ್ನ ಮತ್ತೆ ರಿಪೀಟ್ ಮಾಡಿದ್ರೆ ಜಾಸ್ತಿ ಕೇಡಾಗತ್ತೆ ನಿಮಗೆ. ಇದನ್ನ ಯಾರು ಹೇಳ್ತಾ ಇರೋದು? ಸ್ವಾಮಿ ಹೇಳ್ತಾ ಇರೋದು. ಸ್ವಾಮಿ ಹೇಳಿದ್ಮೇಲೆ ನಾನು ಸೀರಿಯಸ್ ತಗೋಬೇಕಾ ಬೇಡವಾ? ಸೊ ದೇವರ ರಾಜ್ಯದಿಂದ ಹೊಂದ್ಕೊಂಡಿರುವಂತ ಅದ್ಭುತ ಆಗ್ಲಿ, ಬಿಡುಗಡೆ ಆಗ್ಲಿ, ಸಮಾಧಾನ ಆಗ್ಲಿ, ಸಂತೋಷ ಆಗ್ಲಿ, ಏನಾದ್ರೂ ಒಳ್ಳೇದಾಗ್ಲಿ, ಅದು ಪರ್ಮನೆಂಟ್ ಆಗಿ ಒಂದು ವಿಶ್ವಾಸಿಯ ಜೀವನದಲ್ಲಿ ನೆಲೆಗೊಳ್ಬೇಕಂದ್ರೆ ಆ ವಿಶ್ವಾಸಿ ತಪ್ಪುಗಳನ್ನ ರಿಪೀಟ್ ಮಾಡೋದನ್ನ ನಿಲ್ಲಿಸ್ಬೇಕು. ತಪ್ಪುಗಳನ್ನ ಏನ್ ಮಾಡ್ಬೇಕು? ರಿಪೀಟ್ ಮಾಡೋದನ್ನ ನಿಲ್ಲಿಸ್ಬೇಕು. ಮಾಡಿದ್ದನ್ನೇ ಮಾಡೋದನ್ನ ನಿಲ್ಲಿಸ್ಬೇಕು. ಹೇಳಿದ್ದನ್ನೇ ಹೇಳೋದನ್ನ ನಿಲ್ಲಿಸ್ಬೇಕು. ಮಾತಾಡಿದ್ದನ್ನೇ ಮಾತಾಡೋದನ್ನ ನಿಲ್ಲಿಸ್ಬೇಕು. ಮಾಡಿದ ಯೋಚನೆನೇ ಮಾಡಿರೋದನ್ನ ನಿಲ್ಲಿಸ್ಬೇಕು. ಯಾಕೆ? ಅನೀತಿವಂತರಿಗೆ ದೇವರ ರಾಜ್ಯದಲ್ಲಿ ಪ್ರವೇಶ ಇಲ್ಲ. ಅನೀತಿವಂತರು ದೇವರ ರಾಜ್ಯದಲ್ಲಿ ಪಾಲ್ ಹೊಂದ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ದೇವರ ರಾಜ್ಯ ನಮಗೆ ಸಮೀಪವಾಗಿದೆ, ನಮ್ಮ ಮಧ್ಯದಲ್ಲಿದೆ. ಆದ್ರೆ ಅಲ್ಲಿ ನೆರವೇರಿದಂತೆ ಇಲ್ಲಿ ನೆರವೇರಬೇಕಂದ್ರೆ ನಾವು ನೀತಿವಂತರಾಗಿರ್ಬೇಕು. ಹಲ್ಲೆಲೂಯಾ. ನಾವೇನಾಗಿರ್ಬೇಕು? ಹಂಗೆ ಮುಂದೆ ಓದಿ. ಇವರೆಲ್ಲ ಒಂದ್ ಕ್ಯಾಟಗರಿ. ಅನೀತಿವಂತರೇ ಒಂದ್ ಕ್ಯಾಟಗರಿ, ಅನೀತಿವಂತರೇ ಒಂದ್ ಕ್ಯಾಟಗರಿ, ಇವ್ರಲ್ಲಿರಲ್ಲ ಒಂದ್ ಕ್ಯಾಟಗರಿ. ಹಂಗಾರೆ ಇವರೆಲ್ಲ ಅನೀತಿವಂತರಲ್ವಾ? ಇದಕ್ಕೂ ಅದಕ್ಕೂ ಡಿಫರೆನ್ಸ್ ಏನು? ಅಂದ್ರೆ ಅಲ್ಲಿ ಅನೀತಿ ಅನ್ನೋದನ್ನ, ಯಾವ ಅನೀತಿಯನ್ನ ಯೇಸು ಸ್ವಾಮಿ ಮಾತಾಡ್ತಾ ಇದ್ದಾರೆ?
ಇದು ಹೋಮ್ವರ್ಕ್, ಮನೆಗೆ ಹೋಗಿ ಧ್ಯಾನ ಮಾಡ್ಕೊಳಕ್ಕೆ. ಇವೆಲ್ಲ ಒಂದ್ ಲಿಸ್ಟು. ಅನೀತಿನೇ ಒಂದು. ಸ್ವಾಮಿ ಯಾವ ಅನೀತಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಅನ್ನೋದನ್ನ ನೀವ್ ಮನೆಗೆ ಹೋಗಿ ಧ್ಯಾನ ಮಾಡಿ. ಓಕೆ, 11ನೇ ವಾಕ್ಯ ಓದೋಣ. ನಿಮ್ಮಲ್ಲಿ ಕೆಲವರು ಏನಾಗಿದ್ರಂತೆ? ಎಂತವ್ರು? ಅಂತವ್ರು. ನಿಮ್ಮಲ್ಲಿ ಕೆಲವರು ಪಾರ್ಟ್ ಎ ಅಲ್ಲಿ ಇದ್ದವ್ರು ಇದ್ದೀರಾ, ಕೆಲವರು ಪಾರ್ಟ್ ಬಿ ಅಲ್ಲಿ ಇದ್ದವ್ರು ಇದ್ದೀರಾ. ನಿಮ್ಮಲ್ಲಿ ಕೆಲವರು ಏನಾಗಿದ್ರಿ? ಇಂಥವ್ರು ಇದ್ರಿ. ಇಂಥವ್ರು ಇದ್ದು ನೀವೇನ್ ಮಾಡಿದ್ರಿ? ದೇವರ ರಾಜ್ಯದಲ್ಲಿ ಪಾಲು ಹೊಂದ್ಕೊಂಡಿರಾ? ನಿಮ್ಮನ್ನೇ ನೀವು ದೇವರ ರಾಜ್ಯದಿಂದ ದೂರ ಹೋಗಿದ್ರಿ. ಆದ್ರೆ ಮುಂದೆ ಓದಿ. ನಾವೇನಾದ್ ಬಂತೆ? ನಾವು ಆತರ ಇದ್ವಿ. ಇವಾಗ ಯೇಸು ಸ್ವಾಮಿ ಹೆಸರಲ್ಲಿ ದೇವರ ಆತ್ಮದಲ್ಲಿ ಏನಾಗಿದ್ದೀವಿ? ನಾವು ತೊಳ್ಕೊಂಡಿದ್ದೀವಿ. ಸೊ ದೇವರ ರಾಜ್ಯದಲ್ಲಿ ನಾವು ಪ್ರವೇಶಿಸ್ಬೇಕಂದ್ರೆ ನಮ್ಮ ಜೊತೆಗೆ ಯಾರಿರ್ಬೇಕು? ದೇವರ ಆತ್ಮ ಇರ್ಬೇಕು. ಯೇಸು ಸ್ವಾಮಿ ಇರ್ಬೇಕು, ದೇವರ ಆತ್ಮ ಇರ್ಬೇಕು. ದೇವರ ಆತ್ಮದ ಕ್ರಿಯೆ ನಮ್ಮಲ್ಲಿ ನಡಿಬೇಕಾದ್ರೆ ಮಾತ್ರನೇ ನಾವು ದೇವರ ರಾಜ್ಯದಲ್ಲಿ ಪ್ರವೇಶ ಮಾಡಕ್ಕಾಗ. ಸೊ ದೇವರ ಆತ್ಮನಿಂದ ತೊಳೆಯಲ್ಪಟ್ಟವರಾಗಿ ದೇವ ಜನರಾಗಿದೆ. ಇವಾಗ ನಮಗೇನಾಗಿದೆ ಅಂತೆ? ಇವಾಗ ನಮಗೇನ್ ನಿರ್ಣಯ ಸಿಕ್ಕಿದೆ? ಅಲ್ಲಿ ಏನ್ ಓದಿದೀವಿ? ಅನೀತಿವಂತರು. ಇಲ್ಲೇನ್ ಓದ್ತಾ ಇದೀವಿ? ನೀತಿವಂತರು. ಇವೆರಡಕ್ಕೂ ಡಿಫ್ರೆನ್ಸ್ ಏನು? ಅನೀತಿವಂತರಂದ್ರೆ ಯಾರು? ಇವರಲ್ಲಿ ನಿಮ್ಮಲ್ಲಿ ಸ್ವಲ್ಪ ಜನ ಇಂಥವ್ರಿದ್ರಿ ಅನ್ನೋದು ಅನೀತಿವಂತ. ಇದರಿಂದ ತೊಳ್ಕೊಂಡು ಹೊರಗಡೆ ಬಂದಿರೋರು ನೀತಿವಂತರು. ಡಿಫ್ರೆನ್ಸ್ ಅರ್ಥ ಆಗ್ತದೆ? ನಿಮ್ಮಲ್ಲಿ ಇಂಥವ್ರು ಇದೀರಾ ಅನ್ನೋದು, ಆದ್ರೆ ಆ ಲಿಸ್ಟ್ ಅಲ್ಲಿ ನಾವು ಸೇರ್ಕೊಂಡ್ಬಿಟ್ರೆ ನಾವೇನಾಗ್ತೀವಿ? ಅನೀತಿವಂತರಾಗ್ತೀವಿ. ತೊಳ್ಕೊಂಡು ನಾವು ಆಚೆ ಬರೋದಾದ್ರೆ ನೀತಿವಂತರಾಗ್ತೀವಿ. ಅಂದ್ರೆ ಅರ್ಥ ಏನು? ತೊಳ್ಕೊಂಡು ಆಚೆ ಬರ್ಬೇಕಂದ್ರೆ ಅರ್ಥ ಏನು? ಆ ಲಿಸ್ಟ್ ಇಂದ ಆಚೆ ಬರ್ಬೇಕು. ಲಿಸ್ಟ್ ಇಂದ ಆಚೆ ಕಡೆ ಬಂದ್ರೆ ನೀವೇನಾಗ್ತೀರಾ? ಆಟೋಮೆಟಿಕ್ ಆಗಿ ನೀತಿವಂತರಾಗಿ ನಿರ್ಣಯ ಹೊಂದ್ತೀರ. ಮಾಡಿದ್ದನ್ನೇ ಮಾಡ್ಬೇಕಾದ್ರೆ ಅನೀತಿವಂತರು. ಅದನ್ನ ನಿಲ್ಸಿ ಹೊರಗಡೆ ಬಂದ್ರೆ ನೀತಿವಂತರು. ಇವತ್ತು ದೇವರು ನಿಮ್ಮನ್ನ ತೊಳೆಯಕ್ಕೆ ಇಷ್ಟಪಡ್ತಾ ಇದ್ದಾರೆ. ತೊಳೆದು ನಿಮ್ಮನ್ನ ನೀತಿವಂತರಾಗಿ ಮಾಡಿ ಮತ್ತೆ ದೇವರ ರಾಜ್ಯದಲ್ಲಿ ಪಾಲು ಹೊಂದ್ಕೊಳ್ಳಕ್ಕೆ ದೇವರು ನಿಮಗೆ ಕೃಪೆ ಕೊಡ್ಬೇಕಂತ ಇಷ್ಟಪಡ್ತಾ ಇದ್ದಾರೆ. ಆದ್ರೆ ನೀವು ಮಾಡಿದ್ದನ್ನೇ ಮಾಡೋದನ್ನ ನಿಲ್ಸಕ್ ನೀವು ಇಷ್ಟಪಡ್ತಾ ಇದ್ದೀರಾ? ಮಾಡಿದ್ದನ್ನ ಮಾಡಕ್ ನೀವು ನಿಲ್ಸೋದಕ್ಕೆ ನೀವು ಇಷ್ಟಪಡದೆ ಹೋದ್ರೆ ದೇವರ ರಾಜ್ಯದಲ್ಲಿ ನಾವೇನ್ ಮಾಡಕ್ಕಾಗಲ್ಲ? ಪಾಲುಗಾರರಾಗಕ್ಕೆ ಸಾಧ್ಯನೇ ಇಲ್ಲ. ಎಷ್ಟು ಜನ ದೇವರ ರಾಜ್ಯದಲ್ಲಿ ಪಾಲು ಹೊಂದ್ಕೊಳಕ್ ಇಷ್ಟಪಡ್ತಾ ಇದ್ದೀರಾ? ಸೊ ದೇವರ ರಾಜ್ಯದಲ್ಲಿ ಪಾಲು ಹೊಂದ್ಕೊಬೇಕಂದ್ರೆ ನಾವು ಏನಾಗಿರ್ಬೇಕು? ನೀತಿವಂತರಾಗಿರ್ಬೇಕು. ಯಾಕಂದ್ರೆ ಅನೀತಿವಂತರು ದೇವರ ರಾಜ್ಯದಲ್ಲಿ ಬಾಧ್ಯರಾಗುವುದಿಲ್ಲ, ದೇವರ ರಾಜ್ಯಕ್ಕೆ ಯೋಗ್ಯರು ಅಲ್ಲ. ಹನ್ನೆರಡನೇ ವಾಕ್ಯ. ಎಲ್ಲಾನು ಮಾಡಕ್ಕೆ ಏನೈತೆ ಅಂತ ನಿಮ್ಗೆ ಫ್ರೀಡಮ್ ಇದೆ. ಆದ್ರೆ ಎಲ್ಲವೂ ಏನಾಗಿರಲ್ಲ ಅಂತ ನಿಮಗೆ ಅರ್ಥ ಆಗೋ ಭಾಷೆಯಲ್ಲಿ ಬರ್ಕೊಳ್ಳಿ. ಅದು ಎಲ್ಲವೂ ನಮಗೆ ಉಪಯೋಗವಾಗಿರೋದಿಲ್ಲ ಅಂತ ಅದ್ರ ಅಂಡರ್ಲೈನ್ ಮಾಡ್ಕೊಂಡು ಅದ್ಮೇಲೆ ಬರ್ಕೊಳ್ಳಿ. ಇನ್ನೊಂದು ಅರ್ಥ ಹೇಳ್ಬೇಕಂದ್ರೆ ಎಲ್ಲವೂ ನಮಗೆ ಲಾಭಕರವಾಗಿ ಇರುವುದಿಲ್ಲ, ಎಲ್ಲವೂ ನಮಗೆ ಪ್ರಯೋಜನವಾಗಿರುವುದಿಲ್ಲ. ಇದೆಲ್ಲ ಬರುತ್ತೆ ಮೀನಿಂಗ್ ಅದ್ರಲ್ಲಿ.
ಇದರಿಂದ ನಮಗೇನು ಉಪಯೋಗ ಇರೋದಿಲ್ಲ. ಸೊ ಎಲ್ಲನೂ ಮಾಡಕ್ಕೆ ನಮಗೇನಿದೆ ಅಂತೆ, ಫ್ರೀಡಮ್ ಇದೆ. ಆದ್ರೆ ಆ ಫ್ರೀಡಮ್ನ ಯಾವ್ದಕ್ಕೆ ಉಪಯೋಗ ಮಾಡ್ಕೊಬೇಕು? ಉಪಯೋಗವಾಗಿರುವುದನ್ನ ಯೂಸ್ಫುಲ್ ಆಗಿರೋದಕ್ಕೋಸ್ಕರ ಉಪಯೋಗ ಮಾಡ್ಬೇಕು ನೀವು. ನಾವು ನಮ್ಮ ಫ್ರೀಡಮ್ನ ಏನಕ್ಕೆ ಯೂಸ್ ಮಾಡ್ತಾ ಇದೀವಿ? ಅನೀತಿಗೆ ಉಪಯೋಗ ಮಾಡ್ತಾ ಇದೀವಿ. ಒಬ್ಬರ ಮೇಲೆ ಚಾಡಿ ಹೇಳಕ್ ಉಪಯೋಗ ಮಾಡ್ತೀವಿ, ಒಬ್ಬರ ಮೇಲೆ ದೂರ ಹೇಳಕ್ ಉಪಯೋಗ ಮಾಡ್ತೀವಿ, ಒಬ್ಬರ ಕಾಲ ಎಳೆಯಕ್ ಉಪಯೋಗ ಮಾಡ್ತೀವಿ, ಒಬ್ಬರ ಮೇಲೆ ಜಗಳ ಮಾಡಕ್ ಉಪಯೋಗ ಮಾಡ್ತೀವಿ, ದ್ವೇಷ ಹೊಟ್ಟೆಗೆ ಚೆಲ್ಲ ಮಾಡ್ಬಿಡ್ತೀವಿ. ಆ ಫ್ರೀಡಮ್ನ ಉಪಯೋಗ ಮಾಡ್ಕೊಂತೀವಿ, ವಾಪಸ್ ಬಂದು ಯೇಸುವೆ ನನ್ನ ಕ್ಷಮಿಸು ಅಂತೀವಿ. ಆ ಫ್ರೀಡಮ್ನ ಈ ತರ ಉಪಯೋಗ ಮಾಡ್ಕೊಂತೀವಿ ನಾವು. ಅಂದ್ರೆ ನೀವು ಉಪಯೋಗ ನಿಮಗೆ ದೇವ್ರು ಕೊಟ್ಟಿರುವಂತ ಫ್ರೀಡಮ್ನ ಲಾಭ ಇಲ್ದಿರೋ ವಿಷಯಗಳಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ? ಉಪಯೋಗಿಸ್ತಾ ಇದ್ದೀರಾ. ನಿಮಗೆ ನೀವು ಮನಸಾಕ್ಷಿಯಿಂದ ನಿಮ್ ಮುಟ್ಕೊಂಡು ಕೇಳ್ಕೊಳ್ರಿ, ನನ್ನ ಫ್ರೀಡಮ್ನ ನಾನು ಲಾಭಕರವಾಗಿ ಉಪಯೋಗ ಮಾಡ್ಕೊಂತ ಇದ್ದೀನ? ಆ ಫ್ರೀಡಮ್ ಇರೋ ಫ್ರೀಡಮ್ನ ಏನ್ ಮಾಡ್ತೀವಿ? ಆ ಫ್ರೀಡಮ್ನ ಒಳ್ಳೆ ರೀತಿಯಾಗಿ ನಾವು ಉಪಯೋಗ ಮಾಡ್ಕೊಂಡು ಅದರಿಂದ ಲಾಭ ಹೊಂದ್ಕೊಬೇಕಾಗಿರೋ ನಾವು ಅದರಲ್ಲಿ ನಾವೇನ್ ಮಾಡ್ತಾ ಇದೀವಿ? ಟೈಮ್ ವೇಸ್ಟ್ ಮಾಡ್ತಾ ಇದೀವಿ. ಫ್ರೀಡಮ್ ಕೊಟ್ಟ ಮೇಲೂ ನೀವು ಟೈಮ್ ವೇಸ್ಟ್ ಮಾಡ್ಕೊಂಡ್ರೆ ನೀವು ಸ್ಲೇವರಿಯಲ್ಲಿರೋದು ಒಂದೇ, ಇಲ್ದೇ ಇರೋದು ಒಂದೇ. ಅಂದ್ರೆ ಬಂಧನದಲ್ಲಿರೋದು ಒಂದೇ, ಬಂಧನದಲ್ಲಿ ಇಲ್ದೇ ಇದ್ರು ಒಂದೇ. ಸೆರೆಯಲ್ಲಿರೋದು ಒಂದೇ, ಆಚೆ ಇರೋದು ಒಂದೇ. ನಿಮ್ ಲೈಫು ಅಲ್ಲಿದ್ರು ಒಂದೇ, ಇಲ್ಲಿದ್ದು ಒಂದೇ. ಏನು ಚೇಂಜಸ್ ಇಲ್ಲ. ಅಂದ್ರೆ ಫ್ರೀಡಮ್ನ ಸರಿಯಾಗಿ ಉಪಯೋಗ ಮಾಡ್ಕೊಳ್ತಾ ಇರೋರು ದೇವರ ರಾಜ್ಯದ ಬೆನಿಫಿಟ್ಸ್ ನ ಅನುಭವಿಸಕ್ ಆಗಲ್ಲ. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳಿ, ಫ್ರೀಡಮ್ನ ಸರಿಯಾಗಿ ಉಪಯೋಗ ಮಾಡಿ ಅಂತ. ಎಲ್ಲಾನು ಮಾಡಕ್ ಫ್ರೀಡಮ್ ಇದೆ ಅಂತ ಹೇಳಿ ಲಾಭ ಇಲ್ದಿರೋ ವಿಷಯಗಳಲ್ಲಿ ಕೈ ಸುಟ್ಕೊಂಡು ತಲೆಗುಳ ಬಿಟ್ಕೊಂಡು ಅವ್ರ ಮೇಲೆ ಮೂತಿ ಸಿನ್ಸ್ಕೊಂಡು, ಇವ್ರ ಮೇಲೆ ಮೂತಿ ಸಿನ್ಸ್ಕೊಂಡು, ಅವ್ರ ಕಾಲ್ ನೀವ್ ಹೇಳ್ಕೊಂಡು, ನಿಮ್ ಕಾಲ್ ಅವ್ರು ಹೇಳ್ಕೊಂಡು, ಅವ್ರ ಮನೆಗೆ ಹೋಗ್ಬೇಡ ಅಂತ ಇವ್ರು ಹೇಳೋದು, ಇವ್ರ ಮನೆಗೆ ಹೋಗ್ಬೇಡ ಅಂತ ಅವ್ರು ಹೇಳೋದು, ನಾನೇ ಸರಿ ಅಂತ ಅವ್ರು ಹೇಳೋದು, ನಾನೇ ಸರಿ ಅಂತ ಇವ್ರು ಹೇಳೋದು. ನಿಮ್ ಫ್ರೀಡಮ್ ಎಲ್ಲ ಮುಕ್ಕಾಲ್ ಭಾಗ ನಿಮ್ ಟೈಮ್ ವೇಸ್ಟ್ ಅಲ್ಲೇ ಕಳ್ಕೊಂತ ಇದ್ದೀರಾ. ಉಪಯೋಗ ಇಲ್ದಿರುವಂತ ವಿಷಯಗಳಲ್ಲೇ ಕಳ್ಕೊಂತ ಇದ್ದೀರಾ. ಲಾಭ ಇಲ್ದಿರೋ ವಿಷಯಗಳಲ್ಲಿ ಕಳ್ಕೊಂತ ಇದ್ದೀರಾ. ಸ್ವಲ್ಪ ಬುದ್ಧಿವಂತರ ತರ ಯೋಚನೆ ಮಾಡಿದ್ರೆ ನಿಮ್ ಫ್ರೀಡಮ್ ಸ್ವಲ್ಪ ಲಾಭಕರವಾಗಿರ್ತಾ ಇತ್ತು ಆಲ್ರೆಡಿ. ದೇವರು ನಿಮಗೆ ಫ್ರೀಡಮ್ ಕೊಟ್ಟಿರೋದು ಏನಕ್ಕೆ ಹೇಳಿ? ಉಪಯೋಗಿಸ್ಕೊಂಡು ಲಾಭಕರವಾಗಿರೋ ಬದುಕಲಿ ಅಂತ. ಆದ್ರೆ ನಾವು ಹೆಂಗ್ ಬದುಕ್ತಾ ಇದೀವಿ? ಕೆಲ್ಸಕ್ಕೆ ಬರ್ದೇ ಇರುವಂತ, ಲಾಭ ಇಲ್ದಿರೋ ವಿಷಯಗಳಲ್ಲಿ, ಉಪಯೋಗ ಇಲ್ದಿರೋ ವಿಷಯಗಳಲ್ಲಿ ಇನ್ವಾಲ್ವ್ ಆಗಿ ಟೈಮ್ ವೇಸ್ಟ್ ಮಾಡಿ ಫ್ರೀಡಮ್ ಇಲ್ದಿರೋರ್ ತರ ಬದುಕ್ತಾ ಇದೀವಿ. ಫ್ರೀಡಮ್ ಇದ್ರೂನು ಇಲ್ದಿರೋರ್ ತರ ಬದುಕ್ತಾ ಇದೀವಿ. ದೇವರ ರಾಜ್ಯದಲ್ಲಿ ಫ್ರೀಡಮ್ ಇದೆ, ನಿಮಗೆ ಎಲ್ಲಾನು ಮಾಡಕ್ ಫ್ರೀಡಮ್ ಇದೆ. ಆದ್ರೆ ಕಂಡೀಷನ್, ಲಾಭ ಇರೋದು ಮಾತ್ರನೇ ಮಾಡ್ಬೇಕು, ಉಪಯೋಗ ಇರೋದು ಮಾತ್ರನೇ ಮಾಡ್ಬೇಕು. ದೇವರ ರಾಜ್ಯದಲ್ಲಿ ನಾವೆಲ್ಲ ಏನ್ ಮಾಡ್ಬೇಕು ಹೇಳ್ರಿ? ಉಪಯೋಗ ಇರೋದನ್ನ ಮಾತ್ರನೇ ಮಾಡ್ಬೇಕು, ಲಾಭ ಇರೋದು ಮಾತ್ರನೇ ಮಾಡ್ಬೇಕು. ನಷ್ಟ ಬರೋದನ್ನ ಮಾಡಬಾರ್ದು. ಕೋಪ ಮಾಡ್ಕೊಳಕ್ ಫ್ರೀಡಮ್ ಇದೆ. ಆದ್ರೆ ಆ ಕೋಪ ಜಾಸ್ತಿ ಆದ್ರೆ ನಷ್ಟ ಯಾರಿಗೆ ಬರುತ್ತೆ? ನಮ್ಗೆ ಬರುತ್ತೆ. ಆದ್ರೆ ಫ್ರೀಡಮ್ ಇದೆ, ಉಪಯೋಗ ಮಾಡ್ಕೊಂಡು ನಷ್ಟ ಅನುಭವಿಸ್ಕೊಂಡ್ರೆ ಅದಕ್ಕೆ ದೇವ್ರ ಜವಾಬ್ದಾರಿ ಅಲ್ಲ. ಸೊ ಈ ರೀತಿಯಾಗಿ ಅನೇಕ ವಿಷಯಗಳಲ್ಲಿ ನಮ್ಮ ಫ್ರೀಡಮ್ನ ತಪ್ಪಾಗಿ ಉಪಯೋಗ ಮಾಡಿಕೊಂಡು ನಾವು ನಮ್ಮ ಲೈಫ್ ಅನ್ನ ಲಾಸ್ ಅಲ್ಲಿ ನಡೆಸ್ತಾ ಇದೀವಿ, ನಷ್ಟದಲ್ಲಿ. ನಿಮ್ ಲೈಫ್ ಹೆಂಗ್ ಹೋಗ್ತಾ ಇದೆ? ಲಾಸ್. ನಿಮ್ ಸಮಾಧಾನ ಏನ್ರಲ್ಲಿದೆ? ಲಾಸ್ ಅಲ್ಲಿದೆ. ನಿಮ್ ನೆಮ್ಮದಿ ಲಾಸ್ ಅಲ್ಲಿ ಹೋಯ್ತಾ ಇದೆ. ನಿಮ್ ಸಂತೋಷ ಲಾಸು, ನಿಮ್ ಆರೋಗ್ಯ ಲಾಸು, ನಿಮ್ ನಿದ್ದೆ ಲಾಸು, ಹಣಕಾಸು ಲಾಸು. ಎಲ್ಲಾನು ನಮ್ ಗ್ರಾಫ್ ಹೆಂಗ್ ಹೋಗ್ತಾ ಇದೆ? ಕೆಳಗಡೆ ಹೋಗ್ತಾ ಇದೆ. ಏನಕ್ಕೆ ಅಂದ್ರೆ ಉಪಯೋಗವಿಲ್ದಿರೋದ್ರಲ್ಲಿ ಪಾಲ್ಗೊಂಡಿದ್ದೀರ. ನಿಮ್ಮ ಎನರ್ಜಿ, ನಿಮ್ಮ ಟೈಮು, ನಿಮ್ಮ ಹಣಕಾಸು, ನಿಮ್ಮ ಸಹವಾಸಗಳು ಎಲ್ಲಾನು ಉಪಯೋಗವಿಲ್ದಿರುವಂತ ವಿಷಯಗಳಲ್ಲಿ
ವ್ಯರ್ಥವಾಗಿ ಟೈಮ್ ಹೋಗ್ತಾ ಇರೋದ್ರಿಂದ ನಿಮಗೆ ಅದರಿಂದ ಏನು ಲಾಭ ಬರ್ತಾ ಇಲ್ಲ. ಏನ್ ಬಿತ್ತುತ್ತೀರೋ ಅಲ್ವಾ? ನಿಜ ಅಲ್ಲ? ವ್ಯರ್ಥವಾಗಿರುವುದರಲ್ಲಿ ಉಪಯೋಗ ಇಲ್ದಿರುವ, ಲಾಭವಿಲ್ದಿರುವ ವಿಷಯಗಳಲ್ಲಿ ನೀವು ಬಿತ್ತಿದ್ರೆ ಏನ್ನ ಕುಯ್ತೀರಾ? ವಾಪಸ್ಸು ಲಾಭ ಇಲ್ದಿರೋದನ್ನೇ ಕುಯ್ತಾ ಇರ್ತೀರಾ. ಮೊದಲನೇ ವಿಷಯ ಏನಂದ್ರೆ, ಲಾಭ ಇಲ್ದಿರೋ ವಿಷಯಗಳಲ್ಲಿ ಬಿತ್ತೋದಕ್ಕೆ ಟೈಮ್ ವೇಸ್ಟ್ ಬೇರೆ ಮಾಡಿದೀರಾ ಒಂದು. ಎರಡನೇದು ಟೈಮ್ ವೇಸ್ಟ್, ಕುಯ್ಯೋದಕ್ಕೆ ಬೇರೆ ಟೈಮ್ ವೇಸ್ಟ್. ಒಂದು ಬಿತ್ತಿರೋದಕ್ಕೆ ಟೈಮ್ ವೇಸ್ಟ್, ಎರಡನೇದು ಕುಯ್ದಿರೋದಕ್ಕೆ ಟೈಮ್ ವೇಸ್ಟ್. ಕುಯ್ಯಕ್ಕಾಗ್ದಿರ ಬೇಜಾರಾಗಿ ಬೇಸರ ಆಗಿ ನನ್ ಲೈಫೇ ಸಾಕು ಅಂತ ಅರ್ಧದಲ್ಲೇ ಬಿಟ್ಟು ಟೈಮ್ ವೇಸ್ಟ್ ಮಾಡೋರು ಬೇರೆ ಇದ್ದಾರೆ. ಇನ್ನು ನೀವೆಲ್ಲ ಯಾರು? ಒಂದು ವಿಶ್ವಾಸಿ ಲಾಸಲ್ಲಿ ಇರ್ಬೋದಾ? ದೇವರಲ್ಲಿರೋ ವಿಶ್ವಾಸಿ ಲಾಸಲ್ಲಿ ಇರ್ಬೋದಾ? ದೇವರಲ್ಲಿರೋ ವಿಶ್ವಾಸಿ ಸಮಾಧಾನಕ್ಕೋಸ್ಕರ ಬೇಡ್ಕೊಬೇಕಾ? ದೇವರಲ್ಲಿರೋ ವಿಶ್ವಾಸಿ ಸಂತೋಷಕ್ಕೋಸ್ಕರ ಬೇಡ್ಕೊಬೇಕಾ? ದೇವರಲ್ಲಿರೋ ವಿಶ್ವಾಸಿ ನೆಮ್ಮದಿಗೋಸ್ಕರ ಬೇಡ್ಕೋಬೇಕಾ? ಅವನ ಜೊತೆಗೆ ಇರ್ಬೇಕದು. ಯಾಕೆಂದ್ರೆ ಇದೆಲ್ಲ ಬೈ ಡಿಫಾಲ್ಟ್ ದೇವರ ರಾಜ್ಯದ ಕಾಂಪ್ಲಿಮೆಂಟರಿ ಗಿಫ್ಟು. ಎಂಟ್ರಿ ಒಳಗಡೆ ಹೋಗ್ತಾ ಇದ್ದಂಗೆ ಎಂಟ್ರಿ ಐಡಿ ಕಾರ್ಡ್ ಅಲ್ಲಿ ಹಾಕ್ತಾರೆ ನೋಡಿ, ಐಡಿ ಕಾರ್ಡು ಬ್ಯಾಡ್ಜು ಹೆಸರೆಲ್ಲ ಬರೀತಾರೆ ನೋಡಿ. ಆ ತರ ಎಂಟ್ರಿ ಆಗ್ತಾ ಇದ್ದಂಗೆ ನೀತಿ, ಸಮಾಧಾನ, ಸಂತೋಷ ಇವೆಲ್ಲ ಬೈ ಡಿಫಾಲ್ಟ್ ನಿಮ್ಮ ಒಳಗಡೆ ಸೇರ್ಕೊಂಡ್ಬಿಡ್ಬೇಕು. ಇವುಗಳಿಗೆ ಬೆಡ್ಕೊಂಬಾರ್ದು ನಾವು. ಒಂದ್ ವಿಶ್ವಾಸಿ ಯಾವಾಗ ಸಂತೋಷ ದೇವ್ರೆ ಸಂತೋಷ ಇಲ್ಲ ದೇವ್ರೆ, ನೆಮ್ಮದಿ ಇಲ್ಲ ದೇವ್ರೆ ಅಂತ ಬೇಡ್ಕೊಂತ ಇರ್ತಾನೋ, ಅವ್ನು ಅವಾಗ್ಲೇ ಆಟೋಮೆಟಿಕ್ ಆಗಿ ಅರ್ಥ ಮಾಡ್ಕೊಳ್ಳಿ ಅವ್ನು ಲಾಸ್ ಅಲ್ಲಿ ಇದ್ದಾನೆ. ಒಂದ್ ವಿಶ್ವಾಸಿ ನೆಮ್ಮದಿಗೋಸ್ಕರ ಬೇಡಬಾರ್ದು, ಒಂದ್ ವಿಶ್ವಾಸಿ ಸಮಾಧಾನಕ್ಕೋಸ್ಕರ ಬೇಡಬಾರ್ದು, ಒಂದ್ ವಿಶ್ವಾಸಿ ಸಂತೋಷಕ್ಕೋಸ್ಕರ ಬೇಡ್ಕೋಬಾರ್ದು. ಅವನೊಳಗಡೆ ಯಾವಾಗ್ಲೂ ಇರ್ಲೇಬೇಕದು. ಯೇಸು ಸ್ವಾಮಿ ಏನ್ ಹೇಳ್ತಾರೆ? ನಾನೇ ಸಮಾಧಾನ ಪ್ರಭು. ಇವ್ ನೀವ್ ಹೇಳ್ತೀರ ನನ್ನಲ್ಲಿ ಯಾರಿದ್ದಾರೆ? ಯೇಸು ಸ್ವಾಮಿ ಇದ್ದಾರೆ. ಇದಾ ನಿಜವಾಗ್ಲೂ ಸಮಾಧಾನ? ಬೇಡ್ಕಂತ ಇದ್ದೀರಾ ಇನ್ನು? ಯೇಸು ಸ್ವಾಮಿ ಏನ್ ಹೇಳ್ತಾರೆ? ಲೋಕ ಕೊಡುವ ಸಮಾಧಾನ ಅಲ್ಲ, ನನ್ನ ಸಮಾಧಾನ ಏನ್ ಮಾಡ್ತಾ ಇದ್ದೀನಿ, ನಿಮಗ್ ಬಿಟ್ಟು ಹೋಗ್ತಾ ಇದ್ದೀನಿ. ಸಮಾಧಾನಕ್ಕೋಸ್ಕರ ಬೇಡ್ಕೊಬೇಕಾ? ಯೇಸು ಸ್ವಾಮಿ ನಮ್ಮಲ್ಲಿ ಇದಾರೆ ಅಂದ್ರೆ, ಯೇಸು ಸ್ವಾಮಿ ಸಮಾಧಾನ ನಮ್ಮಲ್ಲಿ ಇದೆ ಅಂದ್ರೆ ನಾವ್ ಏನ್ ಮಾಡ್ಬಾರ್ದು ಹೇಳಿ? ಅದಕ್ಕೋಸ್ಕರ ಬೇಡ್ಕೋಬಾರ್ದು. ಆದ್ರೆ ವಿಶ್ವಾಸಿಗಳು ಏನ್ ಮಾಡ್ತಾ ಇದಾರೆ? ಸಂತೋಷಕ್ಕೋಸ್ಕರ, ಸಮಾಧಾನಕ್ಕೋಸ್ಕರ, ನೆಮ್ಮದಿಗೋಸ್ಕರ ಟೈಮ್ ವೇಸ್ಟ್ ಮಾಡ್ತಾವ್ರೆ. ನಿಮ್ ಫ್ರೀಡಮ್ ಅಲ್ಲ ಇದಕ್ಕೆ ಹೋಯ್ತೈತಲ್ಲ. ಬೇಡದರದ್ರಲ್ಲಿ ಇನ್ವಾಲ್ವ್ಮೆಂಟ್ ಆಗೋದು, ನಿಮ್ ಫ್ರೀಡಮ್ ಮಾಡ್ಕೊಳ್ಳೋದು, ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು, ಆಮೇಲೆ ಬೇಡ್ಕೊಳ್ಳೋದು. ಹಿಂಗ್ ಟೈಮ್ ವೇಸ್ಟ್ ಮಾಡ್ಕೊಂತ ಇದ್ರೆ ದೇವರ ರಾಜ್ಯದ ಬೆನಿಫಿಟ್ ನ ನೀವ್ ಯಾವಾಗ ಅನುಭವಿಸೋದು? ಯಾವಾಗ ಅನುಭವಿಸೋದು? ಯಾವಾಗ ಅನುಭವಿಸೋದು? ಅವತ್ ಬಸವರಾಜ್ ಬ್ರದರ್ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ನಮ್ ಚರ್ಚಲ್ಲಿ ಅದ್ಭುತ ನಡಿಬೇಕು, ಬಿಡುಗಡೆ ನಡಿಬೇಕು. ನನ್ಗೆ ಅವ್ರು ಹೇಳೋದು ಅರ್ಥ ಆಯ್ತು. ಆದ್ರೆ ನಡೆಯೋದು ಪರ್ಮನೆಂಟ್ ಆಗಿ ಇರ್ಬೇಕಲ್ಲ, ಅದೇ ನನ್ ಬಾಧೆ. ನಾನ್ ಮಾಡ್ಬಿಡ್ತೀನಿ, ಮಾಡಿದ್ಮೇಲೆ ನಾನ್ ಹೊಟ್ಟೆ ಉರ್ಕೊಬೇಕು. ಮಾಡಿರೋದು 2 ದಿವಸ ಇಲ್ವಲ್ಲ ಗ್ಯಾರಂಟಿ ಇದಕ್ಕೆ ಅಂತ. ಅದಕ್ಕೆ ಫಸ್ಟ್ ತಗೊಂಡೋಗಿ ಒಳಗಡೆ ಸೇರ್ಸ್ಬಿಟ್ಟು ಆಮೇಲೆ ಮಾಡಿದ್ರೆ ಪರ್ಮನೆಂಟ್ ಆಗಿರುತ್ತೆ. ವಾರಂಟಿ ಗ್ಯಾರಂಟಿ ಇಲ್ದಿರೋರ್ಗೆ ನಾವು ಅದ್ಭುತ ಮಾಡಿ ಏನ್ ಉಪಯೋಗ? ನಮಗೆ ವಾರಂಟಿ ಗ್ಯಾರಂಟಿ ಇವ್ರು ಒಳಗಡೆ ಇರ್ತಾರ ಇಲ್ವಾ, ಬರಲ್ವಾ ಬರ್ತಾರ ಅನ್ನೋದು ಗ್ಯಾರಂಟಿನೇ ಇಲ್ಲ. ಫಸ್ಟ್ ಆಫ್ ಆಲ್ ನಾ ಹೇಳೋದು ಅರ್ಥ ಆಗ್ತೈತೆ ನಿಮ್ಗೆ? ಎಲ್ಲಿ ಹೇಳಿ? ದೇವರ ರಾಜ್ಯದೊಳಗಡೆ ಎಂಟ್ರಿ ಇದೆಯೋ ಇಲ್ವೋ, ಬರ್ತಾರೋ ಇಲ್ವೋ, ಮನ್ಸೈತೋ ಮನ್ಸಿಲ್ವೋ, ಒಪ್ಕೊಂತಾರೋ ಇಲ್ವೋ, ಇದೇ ಗ್ಯಾರಂಟಿ ಇಲ್ಲ ನಮ್ಗೆ. ಫಸ್ಟ್ ಆಫ್ ಆಲ್ ಇವ್ರಿಗೆ ನಾವು ಮಾಡಿದ್ರೆ ಇವ್ರು ಹೊಂದ್ಕೊಳ್ಳೋ ಅದ್ಭುತಗಳು ತುಂಬಾ ದಿವಸ ಇರಲ್ಲ. ಎಷ್ಟು ಜನಕ್ಕೆ ತಲೆಗೆ ಹೋಗ್ತಾ ಇದೆ?
ಆದ್ರೆ ಬರೀ ಲಾಭಕರವಾಗಿರೋದು ಮಾತ್ರನೇ ಮಾಡಕ್ ಪರ್ಮಿಷನ್ ಇದೆ. ಎಲ್ಲಾನು ಮಾಡಕ್ ಫ್ರೀಡಮ್ ಇದೆ, ಬಟ್ ಪರ್ಮಿಷನ್ ಯಾವ್ದಕ್ಕಿದೆ? ಉಪಯೋಗ ಇರೋದು ಮಾಡೋದಕ್ ಮಾತ್ರನೇ ಪರ್ಮಿಷನ್ ಇದೆ. ಇನ್ನೊಂದೆಲ್ಲ ಮಾಡ್ಬಿಟ್ಟು ಹೇಳ್ರಿ ನನ್ನ ಜೊತೆಗೆ, ಎಲ್ಲಾನು ಮಾಡಕ್ ಫ್ರೀಡಮ್ ಇದೆ. ಇನ್ನೊಂದ್ಸರಿ ಗಂಟೆಗೆ ಹೇಳಿ, ಎಲ್ಲಾನು ಮಾಡಕ್ ಫ್ರೀಡಮ್ ಇದೆ, ಆದ್ರೆ ಉಪಯೋಗ ಇರೋದು ಮಾಡಕ್ ಮಾತ್ರನೇ ಪರ್ಮಿಷನ್ ಇದೆ. ಅಂದ್ರೆ ಪರ್ಮಿಷನ್ ಏನಕ್ಕೆ? ಬ್ಯಾಕಪ್. ಉಪಯೋಗ ಇರೋದು ಮಾಡಿ ನಾವೇನಾದ್ರು ತೊಂದರೆ ಅನುಭವಿಸೋದು, ಅದಕ್ಕೆ ಬ್ಯಾಕಪ್ ಯಾರು ಇರ್ತಾರೆ? ಯೇಸು ಸ್ವಾಮಿ ಇರ್ತಾರೆ. ಮುಂದೆ ಹಂಗೆ ಓದಿ ಆ ವಾಕ್ಯ. ಆದ್ರೆ ನಾನ್ ಏನ್ ಮಾಡಲ್ಲಂತೆ? ಒಂದ್ ಅರ್ಥ ಮಾಡ್ಕೊಳ್ಳಿ, ಎಲ್ಲಾನು ಮಾಡಕ್ ಫ್ರೀಡಮ್ ಇದೆ. ಎಲ್ಲಾನು ಮಾಡಕ್ ಏನಿದೆ? ಫ್ರೀಡಮ್ ಇದೆ. ಆದ್ರೆ ನಾನ್ ಯಾವ್ದಕ್ಕೂ ಒಳಪಡಲ್ಲ. ಎಲ್ಲಾನು ಮಾಡಕ್ ಫ್ರೀಡಮ್ ಇದೆ, ಆದ್ರೆ ನಾನ್ ಮಾತ್ರ ಯಾವ್ದಕ್ಕೂ ಒಳಪಡಲ್ಲ. ಕೋಪ ಮಾಡ್ಕೊಳಕ್ ಫ್ರೀಡಮ್ ಇದೆ, ಆದ್ರೆ ಅದಕ್ಕೆ ಒಳಪಡಲ್ಲ. ಅದು ನನ್ನ ಮೇಲೆ ಕಂಟ್ರೋಲು ಮಾಡಕ್ಕೆ ಬಿಡಲ್ಲ. ನಾವ್ ಏನಂದ್ರೆ ಪ್ರಾಬ್ಲಮ್, ಎಲ್ಲಾನು ಫ್ರೀಡಮ್ ಇದೆ ಅಂತ ಎಲ್ಲಾನು ಮಾಡಕ್ ಹೋಗಿ ಎಲ್ಲದಕ್ಕೂ ತಲೆ ಕೊಟ್ಟು ಸಿಗಾಕೊಂಡ್ಬಿಟ್ಟು ಓದಾಡ್ತಾ ಇರ್ತೀವಿ. ಎಲ್ಲದಕ್ಕೂ ನೀವೇನ್ ಮಾಡ್ಬಿಟ್ಟಿರ್ತೀರಾ? ಹೋಗಿ ಒಳಪಟ್ಬಿಟ್ಟಿರ್ತೀರ. ಅಂದ್ರೆ ಒಳಪಟ್ಟಿರೋದಂತ ಅರ್ಥ ಏನು? ಇಂಗ್ಲಿಷ್ ಏನಿದೆ ಗೊತ್ತಾ? ಬ್ರಾಟ್ ಅಂಡರ್ ದ ಪವರ್, ಅದರ ಶಕ್ತಿಯ ಕೆಳಗಡೆ. ಅಂದ್ರೆ ನಿಮಗಿಂತ ಅದೇನಾಗಿದೆ? ಯಾವ್ದ್ರಲ್ಲಿ ನೀವು ಒದ್ದಾಡ್ತಾ ಇದ್ದೀರೋ ಅದು ನಿಮಗಿಂತ ಏನಾಗಿದೆ? ಪವರ್ ಆಗಿದೆ. ಅದಕ್ಕೆ ಪವರ್ ಕೊಟ್ಟಿರೋದು ಯಾರು? ನೀವೇ. ಫ್ರೀಡಮ್ 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 ಅನ್ಕೊಂಡು ಬೇಡದಿರೋದು ಮಾಡಿ ಮಾಡಿ ಮಾಡಿ, ಲಾಭ ಇಲ್ದಿರೋದು ಮಾಡಿ ಮಾಡಿ ಮಾಡಿ, ಅದರ ಪವರ್ ಏನ್ ಮಾಡ್ತಾ ಇದ್ದೀರಾ ನೀವು? ಜಾಸ್ತಿ ಮಾಡಿ ಮಾಡಿ ಮಾಡಿ. ಇವಾಗ ಹೇಳ್ರಿ, ನೀವು ಸಿಗಾಕೊಂಡಿರೋದಕ್ಕೆ ವಾಟ್ ಈಸ್ ದ ಸೀಕ್ರೆಟ್ ಆಫ್ ಯುವರ್ ಸಿಕ್ಕಾಕೊಳ್ಳಿಂಗ್? ಮಾಡಿದ್ದನ್ನೇ ಮಾಡೋದು ಇಸ್ ದ ಸೀಕ್ರೆಟ್ ಆಫ್ ಯುವರ್ ಸಿಕ್ಕಾಕೊಳ್ಳಿಂಗ್. ಏನಿಗೆ ಒಂದು ವಿಶ್ವಾಸಿ ಸಿಕ್ಕಾಕೊಂಡಿದ್ರಲ್ಲಿ ಸಿಕ್ಕಾಕೊಂಡಿರ್ತಾರೆ, ಹೊರಗಡೆ ಬರಕ್ ಆಗ್ದಿರ ಒದ್ದಾಡ್ತಾ ಇರ್ತಾರೆ. ಯಾಕಂದ್ರೆ ಅವರೇ ಮಾಡಿದ್ದನ್ನ ಮಾಡಿ 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 ಏನ್ ಮಾಡಿದ್ದಾರೆ? ಅದಕ್ಕೆ ಪವರ್ ಮಾಡಿ, ಸ್ಟ್ರಾಂಗ್ ಮಾಡಿ, ಜಾಸ್ತಿ ಮಾಡಿ, ಅದರಿಂದ ಹೊರಗಡೆ ಬರ್ಬೇಕಂದ್ರೆ ಇವಾಗ ಅದು ಬಿಡ್ತಾ ಇಲ್ಲ. ಇವ್ರು ಫಸ್ಟ್ ಏನ್ ಮಾಡಿದ್ರು? ನನಗೆ ಬೇಕು ಬೇಕು ಬಾ ಬಾ ಅಂತ ಇಟ್ಕೊಂಡು ಹೋದ್ರು. ಇವಾಗ ನನ್ಗೆ ಬೇಡ ಬೇಡ ಹೋಯ್ತೀನಿ ಅಂದ್ರೆ ನನಗ್ ಬೇಕು ಬೇಕು ಬಾ ಅಂತ ಅದು ಹೇಳಿತೈತಿ. ಇವಾಗ ಒಂದ್ ವಿಶ್ವಾಸಿ ಯಾವಾಗ ಫ್ರೀಡಮ್ ನ ಹಾಳು ಮಾಡ್ಕೊಂತಾನೋ ಅವಾಗ ಅವನು ಬೇರೆ ವಿಷಯಕ್ಕೆ ಒಳಗಾಗ್ಬಿಡ್ತಾನೆ. ಬೇರೆ ವಿಷಯಗಳಲ್ಲಿ ಒಳಗಾದಾಗ ಅದೇನ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ? ಅವನ್ನ ಕಂಟ್ರೋಲ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ, ಡಾಮಿನೇಟ್ ಮಾಡಕ್. ಅವಾಗ್ಲೇ ಕೋಪ ಜಾಸ್ತಿ ಬರುತ್ತೆ, ದ್ವೇಷ ಜಾಸ್ತಿ ಬರುತ್ತೆ, ಹೊಟ್ಟೆ ಕಿಚ್ಚು ಜಾಸ್ತಿ ಆಗ್ತಾ ಇರುತ್ತೆ, ಜಗಳಗಳು ಜಾಸ್ತಿ ಆಗ್ತಾ ಇರ್ತವೆ, ಈ ಕೆಟ್ಟ ವಿಷಯಗಳೆಲ್ಲ ಜಾಸ್ತಿ ಆಗ್ತಾ ಇರ್ತವೆ. ನೋಡ್ರಿ, ಆ ಜಾಸ್ತಿ ಆಗೋದಕ್ಕೆ ಅರ್ಥ ಏನು? ನೀವು ಯಾವುದಕ್ಕೂ ಆಲ್ರೆಡಿ ಒಳಗಾಗಿದ್ದೀರಾ. ಆಕ್ಚುಲಿ ನಮ್ಮಲ್ಲಿ ಸಮಾಧಾನ ಜಾಸ್ತಿ ಆಗ್ಬೇಕು, ನೆಮ್ಮದಿ ಜಾಸ್ತಿ ಆಗ್ಬೇಕು, ಸಂತೋಷ ಜಾಸ್ತಿ ಆಗ್ಬೇಕು, ಎಲ್ಲ ಒಳ್ಳೆ ವಿಷಯಗಳು ಜಾಸ್ತಿ ಆಗ್ಬೇಕು. ಅದ್ರ ಬದಲಾಗಿ ನಮ್ಗೆ ಏನ್ ಜಾಸ್ತಿ ಆಗ್ತೈತೆ? ಏನಕ್ಕೆ ಜಾಸ್ತಿ ಆಗ್ಬೇಕು ಅಂದ್ರೆ, ಇದು ಜಾಸ್ತಿ ಆಗ್ತದೆ ಅರ್ಥ ಏನು? ನಿಮ್ ಫ್ರೀಡಮ್ ನ ಏನ್ ಮಾಡಿದಿರಾ? ಫ್ರೀಡಮ್ ನ ಕಳ್ಕೊಂಡಿದ್ದೀರಾ. ಫ್ರೀಡಮ್ ನ ಕಳ್ಕೊಂಡು ಬೇರೆ ವಿಷಯಗಳಿಗೆ ನೀವೇನಾಗ್ಬಿಟ್ಟಿದ್ದೀರಾ? ಗುಲಾಮರಾಗ್ಬಿಟ್ಟಿದ್ದೀರಾ. ಅದ್ರ ಪವರ್ ಕೆಳಗಡೆ ಹೋಗ್ಬಿಟ್ಟಿದ್ದೀರಾ. ಫ್ರೀಡಮ್ ಅಲ್ಲಿ ಬದುಕಬೇಕಾಗಿರೋರು ಬೇರೆ ವಿಷಯಗಳಲ್ಲಿ ಏನ್ ಮಾಡ್ಬಿಟ್ಟಿದ್ದೀರಾ? ನೀವು ಒಳಪಟ್ಟು ಒಳಗಾಗಿ ನಿಮ್ಮ ಫ್ರೀಡಮ್ ಹಾಳು ಮಾಡ್ಕೊಂಡು, ಇವಾಗ ದೇವ್ರೆ ನನ್ಗೆ ಸಮಾಧಾನ ಬೇಕು ಸ್ವಾಮಿ, ನನ್ ಕೈಯಲ್ಲಿ ಬದುಕಕ್ಕೆ ಇಷ್ಟ ಇಲ್ಲ. ಯಾರು ಹೇಳಿದ್ ನಿಮ್ಗೆ? ನೀನ್ ಕೊಟ್ಟಿದ್ ಫ್ರೀಡಮ್ ಹಾಳು ಮಾಡ್ಕೊಂತ ಯಾರು ಹೇಳಿದ್ದು? ಸಮಾಧಾನ ಬದುಕೊಂತ ಫ್ರೀಡಮ್ ಕೊಟ್ರೆ ಅದ್ರಲ್ಲಿ ಹೋಗಿ ಸಿಗಾಕೊಂಡು ಒದ್ದಾಡ್ತಾ ಇರೋದು ನೀನು.
ಇವಾಗ ಒದ್ದಾಡ ಅಂತ ಯಾರು ಹೇಳಿದ್ ನಿನ್ಗೆ? ನಿನಗೆ ಇಲ್ಲಿದ್ದಾಗ ಫ್ರೀಡಮ್ ಕೊಟ್ಟಿದೆ, ಅಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟು ಒದ್ದಾಡ್ಬಿಟ್ಟು ನನ್ ಫ್ರೀಡಮ್ ಇಲ್ಲ ಅಂತ ಎಲ್ಲ ಹಾಳಾಯ್ತೈತೆ ಅಂತ ಏನಕ್ಕೆ ಹೇಳ್ತೀಯ? ಇಲ್ಲಿದ್ದಾಗ ನಿನಗೆ ಫ್ರೀಡಮ್ ತಾನೇ ಕೊಟ್ಟಿದೆ. ಇವಾಗ ಅಲ್ಲಿ ಹೋಗಿ ಸಿಕ್ಕಾಕೊಂಡ್ಬಿಟ್ಟು ಒದ್ದಾಡ್ಕೊಂಡು ನನ್ ಜೀವನ ಎಲ್ಲ ವೇಸ್ಟ್ ಆಯ್ತು ಅನ್ಕೊಂಡು ನೀನು ಕಲ್ತ್ಯಾ? ಹೋಗಿದ್ಯಾಕೆ ಆ ಕಡೆಗೆ ಹೋಗಿ ಸಿಗಾಕೊಂಡಿದ್ಯಾಕೆ? ಫ್ರೀಡಮ್ ಮಾಡ್ಕೊಂಡಿದ್ಯಾಕೆ? ಇಲ್ಲಿ ಇದ್ದಾಗ ನೆಮ್ಮದಿಯಾಗಿದ್ದ? ದೇವ್ರು ಕೊಡೋ ಫ್ರೀಡಮ್ನ ಹಂಗೆ ಹಾಳು ಮಾಡ್ಕೊಳ್ಳೋದು. ನಾವ್ ಮಾಡೋ ರಾಂಗ್ ಚಾಯ್ಸ್ಗಳಿಂದ, ನಾವ್ ಮಾಡೋ ತಪ್ಪಾದ ಆಯ್ಕೆಗಳಿಂದ, ಆರಿಸ್ಕೊಳ್ಳುವಂತ ತಪ್ಪಾದ ಮಾರ್ಗಗಳಿಂದ, ಸೇರುವಂತ ತಪ್ಪಾದ ಜನಗಳಿಂದ ನಾವೇನ್ ಮಾಡ್ತೀವಿ? ನಮ್ಮ ಫ್ರೀಡಮ್ನ ಕಳ್ಕೊಂಡು ಏನ್ ಮಾಡ್ತೀವಿ? ಅದಕ್ಕೆ ಗುಲಾಮರಾಗ್ಬಿಡ್ತೀವಿ. ಫ್ರೀಡಮ್ನ ಕಳ್ಕೊಂಡಿರೋ ಪ್ರತಿಯೊಂದು ವಿಶ್ವಾಸಿಯು ಇವತ್ತು ದೇವರ ನಾಮ ಯೇಸು ಸ್ವಾಮಿಯ ಹೆಸರಿಂದಲೂ ದೇವರ ಆತ್ಮನಿಂದಲೂ ತೊಳೆಯಲ್ಪಟ್ಟು ಮತ್ತೆ ನಿಮ್ಮ ಫ್ರೀಡಮ್ನ ಹೊಂದ್ಕೊಬೇಕು ಇವತ್ತು. ಆಮೇಲೆ ಯೇಸು ಸ್ವಾಮಿಯ ಹೆಸರಲ್ಲಿ ದೇವರ ಆತ್ಮನಿಂದ ತೊಳೆಯಲ್ಪಟ್ಟು ಮತ್ತೆ ಆ ಫ್ರೀಡಮ್ನ ನೀವೇನ್ ಮಾಡ್ಬೇಕು? ಹೊಂದ್ಕೊಬೇಕು. ದೇವ್ರ ಮಕ್ಕಳು ನೆಮ್ಮದಿಗೋಸ್ಕರ, ಸಮಾಧಾನಕ್ಕೋಸ್ಕರ, ಸಂತೋಷಕ್ಕೋಸ್ಕರ ಭಿಕ್ಷೆ ಬೇಡಬಾರ್ದು. ಯೇಸು ಸ್ವಾಮಿ ಇರುವಂತ ಪ್ರತಿಯೊಂದು ವಿಶ್ವಾಸಿನೂ ಸಮಾಧಾನವಾಗಿರ್ಲೇಬೇಕು. ಅದು ದೇವರ ರಾಜ್ಯದ ಕಟ್ಟಳೆ, ನಿಯಮ. ಯಾವಾಗ್ಲೂ ಯೇಸು ಸ್ವಾಮಿ ಏನ್ ಹೇಳ್ತಾರೆ? ಸಮಾಧಾನ ನಿಮ್ಮೊಂದಿಗಿರ್ಲಿ. ಏನಕ್ಕೆ ಹೇಳ್ತಾರೆ ಹಂಗೆ? ಗಾಬರಿ ಪಡ್ಬೇಡ್ರಿ, ಸಮಾಧಾನ ನಿಮ್ಮೊಂದಿಗಿರ್ಲಿ. ಭಯ ಪಡ್ಬೇಡ್ರಿ, ಸಮಾಧಾನ ನಿಮ್ಮೊಂದಿಗಿರ್ಲಿ. ಏನಕ್ಕೆ? ಯಾಕಂದ್ರೆ ನಿನ್ನೊಳಗಡೆ ಕ್ರಿಯೆ ಮಾಡ್ತಾ ಇರೋದು ನನ್ನ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಲ್ಲ. ಅದು ಹೊರಗಡೆ ತೆಗೆದಾಕಿ ನನಗ್ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದೇನೋ ಸಮಾಧಾನ. ನನಗ್ ರಾಜ್ಯಕ್ಕೆ ಸಂಬಂಧಪಟ್ಟಿರೋದು ಏನಾಗ್ಲಿ? ನಿನ್ನೊಂದಿಗಿರಲಿ, ನಿನ್ನೊಳಗ್ ಬರ್ಲಿ. ಸೊ ದೇವರ ರಾಜ್ಯಕ್ಕೆ ಸಂಬಂಧಪಟ್ಟಿರೋದೆಲ್ಲ ಇವತ್ತು ನಮ್ಮ ಒಳಗಡೆ ಪ್ರವೇಶ ಮಾಡ್ಬೇಕು. ಆಮೇಲೆ ಸೊ ದೇವರ ರಾಜ್ಯಕ್ಕೆ ಸಂಬಂಧಪಟ್ಟಿರೋದಲ್ಲ ನಮ್ಮ ಒಳಗಡೆ ಪ್ರವೇಶ ಮಾಡ್ಬೇಕಂದ್ರೆ ನಾವು ದೇವರ ರಾಜ್ಯಕ್ಕೆ ಬಾಧ್ಯರಾಗ್ಬೇಕಂದ್ರೆ ನಾವು ನೀತಿವಂತರಾಗಿ ಬದುಕೋದನ್ನ ಕಲಿಬೇಕು. ಯಾಕಂದ್ರೆ ಅನೀತಿವಂತರು ದೇವರ ರಾಜ್ಯದಲ್ಲಿ ಸೇರೋದಿಲ್ಲ, ಬಾಧ್ಯರಾಗಕ್ಕಾಗಲ್ಲ, ಅದನ್ನ ಅನುಭವಿಸಕ್ಕೆ ಅವರಿಂದ ಆಗಲ್ಲ. ಸೊ ನನಗೆ ಎಲ್ಲನೂ ಮಾಡಕ್ ಫ್ರೀಡಮ್ ಇದೆ, ಆದ್ರೆ ನಾನು ಯಾವ್ದಕ್ಕೂ ಒಳಗಾಗೋದಿಲ್ಲ. ಇವತ್ತು ನೀವು ಯಾವ್ದಕ್ಕೆ ಒಳಗಾಗಿದ್ದೀರಾ? ದೇವರ ರಾಜ್ಯಕ್ಕೆ ಒಳಗಾಗ್ಬೇಕಾಗಿರೋ ನೀವು ಯಾವ್ದಕ್ಕೆ ಒಳಗಾಗಿದ್ದೀರಾ? ಯಾವ್ದಕ್ಕೆಲ್ಲ ಒಳಗಾಗಿದ್ದೀರೋ? ನೋವಿಗೆ, ಕಣ್ಣೀರಿಗೆ, ವೇದನೆಗೆ, ಡಿಪ್ರೆಷನ್ಗೆ, ಒಂಟಿತನಕ್ಕೆ, ಯಾವ್ದಕ್ಕೆಲ್ಲ ಒಳಗಾಗಿದ್ದೀರೋ ಅದು ಒಳಗಾಗಿರೋ ವಿಷಯಗಳಿಂದ ಯೇಸು ನಾಮದಲ್ಲಿ ನನಗೆ ಫ್ರೀಡಮ್ ಬೇಕಂತ ಕೇಳ್ಕೊಳ್ರಿ. ಯಾಕಂದ್ರೆ ದೇವರ ರಾಜ್ಯದಲ್ಲಿ ಇರುವಂತ ಪ್ರತಿಯೊಂದು ವಿಶ್ವಾಸಿಗೂ ದೇವರು ಫ್ರೀಡಮ್ ಕೊಡ್ಬೇಕಂತ ಇಷ್ಟಪಡ್ತಾ ಇದ್ದಾರೆ. ಎಲ್ಲನೂ ಮಾಡಕ್ಕೆ ಫ್ರೀಡಮ್ ಇದೆ, ಆದ್ರೆ ಯಾವ್ದಕ್ಕೂ ಒಳಗಾಗೋದಕ್ಕೆ ನಿಮಗೆ ಫ್ರೀಡಮ್ ಇಲ್ಲ. ಹಲ್ಲೆಲೂಯಾ. ಫ್ರೀಡಮ್ ಇದೆ. ಆ ಫ್ರೀಡಮ್ಮು ಎಲ್ಲಿವರೆಗೂ? ಯಾವುದು ಅದಕ್ಕೆ ಒಳಗಾಗದೆ ಇರೋವರೆಗೂನು. ಅದೇ ಫ್ರೀಡಮ್ ಅಲ್ಲಿ ಬದುಕೋ ಪ್ರತಿಯೊಬ್ಬನು ಎಲ್ಲಾ ಕೆಟ್ಟ ವಿಷಯಗಳಿಗೂ ಏನ್ ಮಾಡಬಾರ್ದು? ಒಳಪಡಬಾರ್ದು. ಯಾವ ಕೆಟ್ಟ ವಿಷಯಗಳಿಗೂ ಒಳಗಾಗಬಾರ್ದು. ಈ ಕೆಟ್ಟ ವಿಷಯಗಳು ನಮ್ಮನ್ನ ಏನ್ ಮಾಡಬಾರ್ದು? ಅಫೆಕ್ಟ್ ಮಾಡಬಾರ್ದು, ಕರಪ್ಟ್ ಮಾಡಬಾರ್ದು. ನಮ್ಮೊಳಗಡೆ ಆ ಕೆಟ್ಟ ವಿಷಯದ ವೈರಸ್ ನ ಒಳಗಡೆ ಹರಡಿಸಬಾರ್ದು. ನಿಮ್ಗೆ ಹೆಂಗ್ ಬಂತು ಬ್ರದರ್ ಜ್ವರ ಅಂದ್ರೆ? ಅವನಿಗೆ ಜ್ವರ ಬಂದಿತ್ತು, ಅಂಟ್ಕೊಂಡ್ಬಿಡ್ತು. ಅಂಟ್ಕೊಂಡ್ಮೇಲೆ ಏನಾದ್ವಿ? ನಾವೇನಾದ್ವಿ? ನಮಗೆ ಇಲ್ದಿರೋ ಜ್ವರಕ್ಕೆ ನಾವು ಒಳಗಾಗ್ಬಿಟ್ವಿ. ಒಳಗಾಗಿ ನಾವೇನಾದ್ವಿ? ಈಗ ಜ್ವರ ಬರಕ್ ಸ್ಟಾರ್ಟ್ ಆಯ್ತು ಒಳಗಡೆ. ಯಾವ್ದಕ್ಕೆ ಒಳಗಾಗ್ತೀವೋ ಅದು ನಮ್ಮೊಳಗಡೆ ಪ್ರವೇಶ ಮಾಡುತ್ತೆ. ನಮ್ಮೊಳಗಡೆ ಪ್ರವೇಶ ಮಾಡಿ ನಮಗ್ ಬೇಕಾಗಿರೋ ತರ ನಮ್ಮನ್ನ ಬದುಕಕ್ಕದು ಬಿಡಲ್ಲ. ನಮಗ್ ಬೇಕಾಗಿರೋ ತರ ಅದು ಏನ್ ಮಾಡಲ್ಲ. ನಿಮ್ಮೊಳಗಡೆ ಜ್ವರ ಬಂದ್ರೆ ಚಿಕನ್ ತಿನ್ನಕ್ ಬಿಡುತ್ತಾ? ನಿಮ್ಮೊಳಗಡೆ ಜ್ವರ ಬಂದ್ರೆ ಬಿರಿಯಾನಿ ತಿನ್ನಕ್ ಬಿಡುತ್ತಾ? ನಿಮ್ಮೊಳಗಡೆ ಜ್ವರ ಬಂದ್ರೆ ಚೆನ್ನಾಗಿ ನಿದ್ದೆ ಮಾಡಕ್ ಬಿಡುತ್ತಾ? ನಿಮ್ಮೊಳಗಡೆ ಜ್ವರ ಬಂದ್ರೆ ಅದು ನಿಮ್ಮನ್ನ ಕೆಲಸ ಮಾಡಕ್ ಬಿಡುತ್ತಾ? ಹೇಳ್ರಿ. ನಿಮ್ಮೊಳಗಡೆ ಜ್ವರ ಬಂದ್ರೆ ನಿಮ್ಮನ್ನ ಊರ್ ಸುತ್ತಕ್ ಬಿಡುತ್ತಾ? ನಿಮ್ಮೊಳಗಡೆ ಜ್ವರ ಬಂದ್ರೆ ಬೆಡ್ಡಿಂದ ಮೇಲೆ ಎದ್ದೊಳಕ್ ಬಿಡುತ್ತಾ? ಒಂದು ಜ್ವರನೇ ಇಷ್ಟು ನಿಮ್ಮನ್ನ ಕಂಟ್ರೋಲ್ ಮಾಡ್ಬೇಕಾದ್ರೆ
ಬೇಡದಿರೋ ವಿಷಯಗಳು ಎಲ್ಲದಕ್ಕೂ ನೀವು ಒಳಪಟ್ಬಿಟ್ಟು ಅವುಗಳೆಲ್ಲ ನಿಮ್ಮನ್ನ ಎಷ್ಟು ಮಟ್ಟ ಕಂಟ್ರೋಲ್ ಮಾಡಬಾರ್ದು. ಎಷ್ಟು ಕಂಟ್ರೋಲ್ ಮಾಡ್ತಾ ಐತೆ ನಿಮ್ ಲೈಫ್ನ. ಒಂದ್ ಜ್ವರನೇ ನಮ್ಮ ಶರೀರನ ಅಷ್ಟು ಕಂಟ್ರೋಲ್ ಮಾಡ್ತಾ ಇದೆ ಅಂದ್ರೆ, ಕೋಪ, ದ್ವೇಷ, ಹೊಟ್ಟೆಗಿಚ್ಚು, ಅಸೂಯೆ, ಆಳು ಮೂಳು ಇವೆಲ್ಲ ನಮ್ಮನ್ನ ಎಷ್ಟು ಕಂಟ್ರೋಲ್ ಮಾಡ್ತಾ ಇರ್ಬೋದು ಒಂದ್ ಸ್ವಲ್ಪ ಯೋಚನೆ ಮಾಡಿ. ಅಂದ್ರೆ ನಮ್ಮನ್ನ ಸಮಾಧಾನವಾಗಿ ಬದುಕದೇ ಇರಂಗೆ ಅದು ಕಂಟ್ರೋಲ್ ಮಾಡ್ತಾ ಇದೆ. ನಮ್ಮ ನೆಮ್ಮದಿಯಾಗಿ ಬದುಕದೇ ಇರಂಗೆ ಅದು ಕಂಟ್ರೋಲ್ ಮಾಡ್ತಾ ಇದೆ. ನಾವು ಆನಂದದಿಂದ ಬದುಕದೇ ಇರಂಗೆ ಅದೇನ್ ಮಾಡ್ತಾ ಇದೆ, ಕಂಟ್ರೋಲ್ ಮಾಡ್ತಾ ಇದೆ. ನಾವು ಖುಷಿಯಾಗಿ ಬದುಕೋದನ್ನ ಏನ್ ಮಾಡ್ತಾ ಇದೆ, ಅದು ಕಂಟ್ರೋಲ್ ಮಾಡ್ತಾ ಇದೆ. ಎಲ್ಲ ಕೆಟ್ಟ ವಿಷಯಗಳು ಏನ್ ಮಾಡ್ತಾ ಇದೆ, ನಮ್ಮಲ್ಲಿ ಒಳ್ಳೇದನ್ನ ನಾವು ಮಾಡ್ಬೇಕಂತ ಇಷ್ಟ, ಒಳ್ಳೇದಾಗಿ ಬದುಕೋದಂತ ಇಷ್ಟ, ಒಳ್ಳೇದಾಗಿ ಬಾಳೋದಂದ್ರೆ ಇಷ್ಟ. ಆದ್ರೆ ಅದು ಬಾಳ್ದೇ ಇರಂಗೆ, ಬದುಕದೇ ಇರಂಗೆ ಅದೇನ್ ಮಾಡ್ತಾ ಇದೆ, ಕೆಟ್ಟದು ಕಂಟ್ರೋಲ್ ಮಾಡ್ತಾ ಇದೆ. ನಿಮ್ಮ ಒಂದು ಕೆಟ್ಟ ವಿಷಯಕ್ಕೆ ಒಳಪಡೋದನ್ನ ಎಕ್ಸಾಂಪಲ್ ಆಗಿ ಜ್ವರನ ಹಿಡ್ಕೊಳ್ಳಿ. ಯಾವಲ್ ಮೈಂಡಲ್ಲಿ ಜ್ವರ ಬಂದ್ರೆ ತಿನ್ನಕ್ಕೆ ಬಿಡಲ್ಲ, ನಿದ್ದೆ ಮಾಡಕ್ ಬಿಡಲ್ಲ. ಅದೇ ತರ ಬೇಡದವ್ರಕ್ಕೆ ಗುಲಾಮರಾದ್ರೆ ನಿಮ್ಮನ್ನ ಸಮಾಧಾನವಾಗಿರಕ್ಕೆ ಬಿಡಲ್ಲ, ನೆಮ್ಮದಿಯಾಗಿರಕ್ಕೆ ಬಿಡಲ್ಲ, ಆರೋಗ್ಯವಾಗಿರಕ್ಕೆ ಬಿಡಲ್ಲ, ಸಂತೋಷವಾಗಿರಕ್ಕೆ ಬಿಡಲ್ಲ, ನಗ್ನಗ್ತಾ ಇರಕ್ಕೆ ಬಿಡಲ್ಲ. ಇವಾಗ ಯಾವಾಗ ಕಷ್ಟಪಟ್ಟು ನಾನು ಹಿಂಗ್ ಬದುಕ್ಬೇಕು, ಬಾಳ್ಬೇಕಂದ್ರೂ ಬಾಳಕ್ ಆಗದೆ ಹೋದ್ರೆ ಒಂದ್ ಅರ್ಥ ಮಾಡ್ಕೊಳ್ಳಿ, ನಿಮ್ ಫ್ರೀಡಮ್ನ ಎಲ್ಲೋ ಹಾಳು ಮಾಡ್ಕೊಂಡಿದ್ದೀರಾ. ಈ ಫ್ರೀಡಮ್ ಕಳ್ಕೊಂಡಿರೋ ಫ್ರೀಡಮ್ನ ಮತ್ತೆ ತೊಳೆಯಲ್ಪಟ್ಟವರಾಗಿ ನೀತಿವಂತರಾಗಿ ಮಾರ್ಪಟ್ಟ ಫ್ರೀಡಮ್ನ ನಾವು ಮತ್ತೆ ಯೇಸು ನಾಮದಲ್ಲಿ ಹೊಂದ್ಕೊಬೇಕು. ಹಲ್ಲೆಲೂಯಾ. ನಾನು ಸಮಾಧಾನವಾಗಿ ಇರ್ಬೇಕು ಅನ್ಕೊಂಡಿದ್ದ ತಕ್ಷಣ ಇದ್ಬಿಡ್ಬೇಕು. ನಾವು ದೇವರ ರಾಜ್ಯದಲ್ಲಿ ಸಮಾಧಾನ ಅನ್ನೋದು ಹಿಂಗ್ ಬರ್ಬೇಕು ನಮ್ ಲೈಫಲ್ಲಿ. ಆದ್ರೆ ಇವಾಗ ಏನ್ ಮಾಡ್ತಾ ಇದೀವಿ, ನಾವು ಬೇಡ್ಕೊಂತ ಇದೀವಿ ಸಮಾಧಾನ, ಸಂತೋಷ, ನೆಮ್ಮದಿಗೋಸ್ಕರ ಉಪವಾಸ ಮಾಡ್ಬೇಕಾಗಿ ಬರ್ತಾ ಇದ್ವಿ. ನಿಜವಾಗ್ಲೂ ಉಪವಾಸ ಮಾಡ್ಬೇಕಾಯ್ತಲ್ಲ. ನನ್ನ ಲೈಫಲ್ಲಿ ಸಮಾಧಾನ ಇಲ್ಲ, ಬರೀ ಕಣ್ಣೀರೇ ಜಾಸ್ತಿ ಐತೆ, ಕಣ್ಣೀರ್ ಹೋಗ್ಲಿ ಅಂತ ಉಪವಾಸ ಮಾಡ್ತಾರೆ. ನಿಜವಾಗ್ಲೂ ಕಣ್ಣೀರ್ ಹೋಗ್ಲಿ ಅಂತ ಉಪವಾಸ ಮಾಡ್ತಾ ಇದ್ದೀರಾ? ದೇವ್ರ ರಾಜ್ಯದಲ್ಲಿ ಏನಿರ್ಬಾರ್ದು ಹೇಳ್ರಿ? ಕಣ್ಣೀರ್ ಇರಬಾರ್ದು. ನೀವು ದೇವರ ರಾಜ್ಯದಲ್ಲಿ ಪಾಲ್ ಹೊಂದ್ಕೊಂಡ್ಮೇಲೆ ನಿಮ್ಮಲ್ಲಿ, ನಿಮ್ಮ ಲೈಫಲ್ಲಿ ಏನಿರ್ಬಾರ್ದು, ಕಣ್ಣೀರ್ ಇರಬಾರ್ದು. ಪವಿತ್ರಾತ್ಮನಿಂದ ಉಂಟಾಗುವಂತ ಆನಂದ ಮಾತ್ರನೇ ಇರ್ಬೇಕು ನಿಮ್ ಲೈಫಲ್ಲಿ. ಹಲ್ಲೆಲೂಯಾ. ನಿಮ್ಮಲ್ಲಿ ಏನಿರ್ಬೇಕು? ಪವಿತ್ರಾತ್ಮನಿಂದ ಉಂಟಾಗುವಂತ ಆನಂದ ಮಾತ್ರನೇ ನಿಮ್ ಲೈಫಲ್ಲಿ ಇರಬೇಕು. ಹಲ್ಲೆಲೂಯಾ. 20ನೇ ವಾಕ್ಯ. ಒಂದ್ ನಿಮಿಷ. ನೀವು ಏನಲ್ಲಂತೆ? ನೀವು ತೊಳೆಯಲ್ಪಟ್ಟು, ಕ್ರಯಕ್ಕೆ ಕೊಳ್ಳಲ್ಪಟ್ಟು, ರಾಜ್ಯದಲ್ಲಿ ಸೇರಿಸಲ್ಪಟ್ಟವರು. ಕ್ರಯಕ್ಕೆ ಕೊಳ್ಳಲ್ಪಟ್ಟು, ರಾಜ್ಯದಲ್ಲಿ, ಎಲ್ಲ ಸರಿ ರಿಪೀಟ್ ಮಾಡಿ, ಇನ್ನೊಂದ್ಸರಿ ರಿಪೀಟ್ ಮಾಡಿ, ತಲೆಗೆ ಹೋಗ್ಬೇಕು. ಸೊ ಕ್ರಯಕ್ಕೆ ಕೊಳ್ಳಲ್ಪಟ್ಟು ರಾಜ್ಯದಲ್ಲಿ ಸೇರಿಸಲ್ಪಟ್ಟಿರುವವರು ಇವಾಗ ಏನ್ ಮಾಡ್ಬೇಕಂತೆ? ಆದ್ದರಿಂದ ನೀವೇನ್ ಮಾಡ್ಬೇಕು? ಆದ್ದರಿಂದ ನಿಮ್ಮ ದೇಹದಿಂದ ದೇವರ ಪ್ರಭಾವವನ್ನ, ಮಹಿಮೆಯನ್ನ. ಇನ್ನೊಂದು ಅರ್ಥ ಹೇಳ್ಬೇಕಂದ್ರೆ ದೇವರನ್ನೇ ಪ್ರತ್ಯಕ್ಷ ಪಡಿಸಿರಿ ಅಂತ. ಸೊ ಯಾರು ಕ್ರಯಕ್ಕೆ ಕೊಳ್ಳಲ್ಪಟ್ಟು ದೇವರ ರಾಜ್ಯದಲ್ಲಿ ಸೇರಿಸಲ್ಪಡ್ತಾರಲ್ಲ, ಅವರ ಮೂಲಕವಾಗಿ ಏನ್ ಕಾಣ್ಬೇಕು ಹೇಳ್ರಿ? ದೇವರ ಪ್ರಭಾವ, ದೇವರ ಮಹಿಮೆ, ದೇವರ ಒಳ್ಳೆತನ, ದೇವರಿಗೆ ಸಂಬಂಧಪಟ್ಟಿರುವಂತ ವಿಷಯಗಳೇನ್ ಮಾಡ್ಬೇಕು? ಅವರ ಶರೀರದಲ್ಲಿ ಕಾಣಲ್ಪಡಬೇಕು. ಆದ್ರೆ ನಮ್ಮ ಶರೀರದಲ್ಲಿ ಏನ್ ಕಾಣಿಸ್ತೈತೆ ಕೇಳ್ರಿ? ಪಕ್ಕದಲ್ಲಿ ಮುಖ ನೋಡ್ಕೊಂಡು ಪ್ರಭಾವ ಕಾಣ್ಬೇಕಾಯ್ತು ನಿಮ್ ಶರೀರದಲ್ಲಿ. ಇವಾಗ ಏನೇನ್ ಕಾಣ್ತೈತೆ ಅಂತ. ನಿಜವಾಗ್ಲೂ ಇದನ್ನೆಲ್ಲ ಸೀರಿಯಸ್ ಆಗಿ ಅರ್ಥ ಮಾಡ್ಕೊಳ್ಳಿ. ಒಂದು ವಿಷಯನ ತಲೆಗೆ ಹೋಗ್ಲಿ. ನಮ್ಮ ಶರೀರದಲ್ಲಿ ಕ್ರಯಕ್ಕೆ ಕೊಳ್ಳಲ್ಪಟ್ಟು ರಾಜ್ಯದಲ್ಲಿ ಸೇರಿಸಲ್ಪಟ್ಟಿರುವ ನಮ್ಮ ಶರೀರದಲ್ಲಿ ದೇವರ ಪ್ರಭಾವ ಮಾತ್ರನೇ ಕಾಣಿಸ್ಬೇಕು.
ಮಹಿಮೆ ಮಾತ್ರ ನಮ್ಮ ಶರೀರದಲ್ಲಿ ಕಾಣಿಸ್ಬೇಕು. ಆದ್ರೆ ಫ್ರೀಡಮ್ ನ ಕಳ್ಕೊಂಡು ನಮ್ಮ ಶರೀರದಲ್ಲಿ ದೇವರ ಮಹಿಮೆ ತೋರಿಸ್ಬೇಕಾಗಿರೋ ನಾವು ಮೈಕೈ ನೋವು ತೋರಿಸ್ತಾ ಇದೀವಿ. ಮುದ್ದಿ ಸಪ್ಪಗಿಟ್ಕೊಂಡು ಉಪ್ಪು ತಿನ್ನೋರ್ ತರ ತೋರಿಸ್ತಾ ಇದೀವಿ. ನಿಮ್ ಮುಖಗಳು ನೋಡಿದ್ರೆ ಹೆಂಗ್ ಕಾಣ್ತವೆ? ರಾಜ್ಯದಲ್ಲಿರೋರ್ ತರ ಕಾಣ್ತಾ ಇದ್ದೀರಾ? ಜೈಲಲ್ಲಿ ತಪ್ಪಿಸ್ಕೊಂಡು ಓಡಿಸ್ಕೊಂಡ್ ಬಂದಿರೋ ತರ ಕಾಣ್ತಾ ಇದೀರ ನೀವು. ನಿಜವಾಗ್ಲು ನೋಡ್ರಿ, ಒಂದ್ಸರಿ ಮುಖಗಳು ನೋಡ್ಕೊಳ್ರಿ, ತೋರ್ಸ್ಕೊಳ್ರಿ. ರಾಜ್ಯದಲ್ಲಿ ಸೇರಿರೋ ತರ ಕಾಣ್ತಾ ಇದ್ದೀರಾ ಅಂತ ಹೇಳ್ರಿ ಒಂದ್ಸರಿ ಮುಖ ನೋಡ್ಕೊಂಡ. ಜೈಲಿಂದ ಓಡ್ ಬಂದಿರೋ ಕಳ್ಳ ತರ ಕೂತಿದ್ದೀರಾ ಹಿಂಗೆ. ನಿಮ್ ಲೈಫ್ ಅಲ್ಲಿ ನೋಡಿದ್ರೆ ಏನ್ ಕಾಣಿಸ್ತದೆ? ಭಯ 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 ಭಯ, ನೋವು, ಸಂಕಟ, ಗಲಿಬಿಲಿ, ಆಳು ಮೂಳು ಎಲ್ಲ ಬರೀ ಇಂಥವುಗಳೇ ಎಲ್ಲ ಆಗ್ಬಿಟ್ಟಿದೆ ನಮ್ಮ ಶರೀರದಲ್ಲಿ ತುಂಬ್ಕೊಂಡ್ಬಿಟ್ಟವೆ. ಬ್ರದರ್ ಹೆಂಗಿದಾರ ಅಂದ್ರೆ ಸ್ಟಾರ್ಟ್, ಅಯ್ಯೋ ನನ್ ಲೈಫ್, ಅಯ್ಯೋ ನನ್ ಲೈಫ್. ಜೈಲಿಂದ ಓಡ್ ಬಂದಿರೋ ತರ ಇರು. ಬ್ರದರ್ ಲೈಫ್ ಹೆಂಗಿದೆ ಬ್ರದರ್? ಅಯ್ಯೋ ನಾನು ಹೊಟ್ಟೆ ತುಂಬಾ ಊಟ ಮಾಡಿಲ್ಲ, ನೆಮ್ಮದಿ ಇಲ್ಲ, ಸಮಾಧಾನ ಇಲ್ಲ, ನಿದ್ದೆ ಮಾಡಿ ತುಂಬಾ ದಿವಸ ಆಯ್ತು. ಇವಾಗ ಬಂದಿದ್ದೀನಿ, 2 ನಿಮಿಷ ತಿನ್ಕೊಂಡು ಮತ್ತೆ ಹೋಗ್ಬಿಡ್ತೀನಿ ಜೈಲ್ ಒಳಗಡೆ. ಆಗ ನಿಮ್ ಲೈಫ್ ಹೆಂಗಿರ್ಬೇಕು? ನೀವ್ ಹೆಂಗ್ ಬದುಕ್ತಾ ಇದ್ದೀರಾ? ಹೆಂಗ್ ಬಾಳ್ಬೇಕಾಗಿರೋರು ಹೆಂಗ್ ಬಾಳ್ತಾ ಇದ್ದೀರಾ? ನಿಮಗ್ ನೀವೇ ಒಂದ್ ಪ್ರಶ್ನೆ ಕೇಳ್ಕೊಳ್ಳಿ. ನಿಜವಾಗ್ಲೂ ನಿಮ್ ಮುಖಗಳು ನೀವು ನೋಡ್ಕೊಂಡ್ರೆ ನಿಮ್ಗೆ ಸಮಾಧಾನ ಆಗ್ತೈತಾ? ನೆಮ್ಮದಿ ಇದೆಯಾ? ನಿಮ್ ಮುಖಗಳು ನೋಡ್ಕೊಂಡ್ರೆ, ನಿಮ್ ಲೈಫ್ ನೋಡಿದ್ರೆ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತೈತಾ? ಅದಕ್ಕೆ ಸ್ವಾಮಿ ಏನ್ ಹೇಳ್ತಾರೆ, ನಿಮ್ಮ ಜೀವನ ಹೆಂಗಿದೆ ಅಂತೆ? ಸುಣ್ಣ ಹೊಡೆದಿರುವ ಅಂತ. ಅಂದ್ರೆ ಅರ್ಥ ಏನು? ಮೇಕಪ್. ಮೇಲ್ ಮಾತ್ರ ವಿಶ್ವಾಸಿಗಳು, ಒಳಗಡೆ ಎಲ್ಲ ಜೈಲಿಂದ ಓಡ್ ಬಂದಿರೋ ಕಳ್ಳರುಗಳು. ಅದೇ ಮೇಲ್ ಮಾತ್ರ ನಾವು ಹೆಂಗ್ ಕಾಣ್ತಾ ಇದೀವಿ? ಸಮಾಧಾನವಾಗಿ ಕಾಣಿಸ್ತಾ ಇದೀವಿ. ಭಾನುವಾರ ಬರ್ತೀವಿ, ಭಾನುವಾರ ಬಂದಾಗ ಹೆಂಗ್ ಕಾಣಿಸ್ಕೊಂತೀವಿ ನಾವು? ಸಮಾಧಾನವಾಗಿ ಕಾಣಿಸ್ಕೊಂತೀವಿ. ಭಾನುವಾರ ಬಂದಾಗ ನೆಮ್ಮದಿಯಾಗಿ ಕಾಣಿಸ್ಕೊಂತೀವಿ. ಭಾನುವಾರ ಬಂದಾಗ ನಗ್ನಗ್ತಾ ಸಂತೋಷವಾಗಿ ಕಾಣಿಸ್ಕೊಂತೀವಿ. ಭಾನುವಾರ ಬಂದಾಗ ಒಳ್ಳೆಯವ್ರ ತರ ಕಾಣಿಸ್ಕೊಂತೀವಿ. ಆದ್ರೆ ಭಾನುವಾರ ಮುಗಿದು ಮಧ್ಯಾಹ್ನ ಹೊರಗಡೆ ಹೋದ್ಮೇಲೆ ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟು ರಾಜ್ಯದಲ್ಲಿ ಸೇರಿಸಲ್ಪಟ್ಟವರು. ಇವಾಗ ನೀವು ಯಾರ ಸೊತ್ತು? ದೇವರ ರಾಜ್ಯದ ಸೊತ್ತು. ನೀವು ದೇವರ ರಾಜ್ಯದಲ್ಲಿ ನಿಮಗೆ ಸಿಟಿಸನ್ಶಿಪ್ ಕೊಟ್ಟಿದ್ದಾರೆ. ಏನಂದ್ರೆ ಸಿಟಿಸನ್ಶಿಪ್. ಇವಾಗ ಇಂಡಿಯಾ ದೇಶದಿಂದ ಯಾರಾದ್ರೂ ಹೋಗಿ, ಇವಾಗ ಯುಕ್ರೇನ್ ಅಲ್ಲಿ ವಾರ್ ನಡೀತಾ ಇತ್ತಲ್ಲ, ಇಂಡಿಯಾದವ್ರು ಎಲ್ಲ ಅಲ್ಲಿ ಸೇರ್ಕೊಂಡಾಗಿದ್ದಾಗ ಅಲ್ಲಿ ಯುದ್ಧ ನಡೀತಾ ಇತ್ತು. ಅಲ್ಲಿರೋರ್ನ ಕರ್ಕೊಂಡ್ಬರೋ ಜವಾಬ್ದಾರಿ ಯಾರ್ದು? ಇಂಡಿಯಾದು. ಯಾಕೆ? ಅವರೆಲ್ಲ ಯಾರ ಸೊತ್ತು? ಯುಕ್ರೇನ್ ಸೊತ್ತಲ್ಲ, ಅವರು ಇಂಡಿಯನ್ ಸೊತ್ತು. ಆದ್ರಿಂದ ವಾಪಸ್ ಸೇಫ್ ಆಗಿ ಅವ್ರನ್ನ ಕರ್ಕೊಂಡ್ಬರೋದು ಯಾರ ಜವಾಬ್ದಾರಿ? ಇಂಡಿಯನ್ ಸೊತ್ತಾಗಿರೋದ್ರಿಂದ ಇಂಡಿಯಾದವರೇ ಸೇಫ್ ಆಗಿ ಕರ್ಕೊಂಡ್ಬರ್ಬೇಕು. ಅದೇ ತರನೇ ನಿಮ್ಮನ್ನ ದೇವ್ರ ಏನ್ ಮಾಡಿದ್ದಾರೆ? ಕ್ರೈಗೆ ಕೊಳ್ಳಲ್ಪಟ್ಟು ದೇವರ ರಾಜ್ಯದಲ್ಲಿ ಸೇರಿಸಲ್ಪಟ್ಟಿದ್ದಾರೆ. ದೇವರ ರಾಜ್ಯದಲ್ಲಿ ಸೇರಿಸ್ಮೇಲೆ ನೀವು ಯಾವ್ದ್ರಲ್ಲಿ ಸಿಗಾಕೊಂಡ್ರು ಬಿಡ್ಸ್ಕೊಂಬರೋ ಜವಾಬ್ದಾರಿ ಯಾರ್ದು? ಅರೆ ಹೊರಗಡೆ ಬರ್ಬೇಕಂದ್ರೆ ನಿಮಗಿರ್ಬೇಕಲ್ಲ ಮನ್ಸು. ಮೈಕಲ್ಲಿ ಅನೌನ್ಸ್ಮೆಂಟ್ ನಡೀತಾ ಇರುತ್ತೆ, ಇಲ್ಲಿ ಯುದ್ಧ ನಡೀತಾ ಇದೆ, ನಿಮ್ ಇಂಡಿಯಾ ದೇಶದವ್ರು ಬಂದಿದ್ದಾರೆ, ಎಲ್ಲ ವಾಪಸ್ ಬನ್ನಿ. ನಾನ್ ಬರಲ್ಲ, ನಂಗೆ ಇಲ್ಲೇ ಚೆನ್ನಾಗೈತೆ, ನನ್ಗೆ ಇಲ್ಲೇ ಚೆನ್ನಾಗಿ ಬಚ್ಚಿಕೊಂಡ್ರೆ ಇವಾಗ ನಿಮ್ಮನ್ನ ಹೆಂಗೆ ಬಿಡುಗಡೆ ಮಾಡೋದು? ಸ್ವಾಮಿ ಹೇಳ್ತಾರೆ, ನೀನ್ ದ್ವೇಷ ಬಿಡು, ಬಾ ಒಳಗಡೆ ಬಿಡಿಸ್ತೀನಿ. ಬಿಡಕ್ಕಾಗಲ್ಲ. ನೀನ್ ಹೊಟ್ಟೆ ಕಿಚ್ಚು ಬಿಡು, ಬಿಡಿಸ್ತೀನಿ. ಬಿಡಕ್ಕಾಗಲ್ಲ. ನೀನ್ ಕೋಪ ಬಿಡು, ಬಿಡಿಸ್ತೀನಿ. ಆಗಲ್ಲ, ಬಿಡಕ್ಕಾಗಲ್ಲ. ಯಾವ ಕೆಟ್ಟದನ್ನ ಬಿಡಕ್ ನಮಗ್ ಮನ್ಸಿರಲ್ವೋ ಆದ್ರಿಂದ ದೇವರು ನಿಮ್ಮನ್ನ ರೆಸ್ಕ್ಯೂ ಮಾಡಕ್ ಆಗಲ್ಲ. ರೆಸ್ಕ್ಯೂ ಅಂದ್ರೆ ಕನ್ನಡದಲ್ಲಿ ಏನಂತಾರೆ? ರಕ್ಷಣೆ ಮಾಡಕ್ ಆಗಲ್ಲ, ಬಚಾವ್ ಮಾಡಕ್ ಆಗಲ್ಲ, ಕಾಪಾಡಕ್ಕಾಗಲ್ಲ. ಇವಾಗ ದೇವ್ರು ನಿಮ್ಮನ್ನ ರೆಸ್ಕ್ಯೂ ಮಾಡ್ಬೇಕಂದ್ರೆ ನೀವು ಕಾಣಿಸ್ಕೊಬೇಕು. ಇಲ್ಲಿದ್ದೀನಿ ಸ್ವಾಮಿ, ಬರ್ತಾ ಇದೀನಿ, ನನ್ನ ಕರ್ಕೊಂಡು ಹೋಗು ಅಂತ ಬಚ್ಚಿಕೊಂಬಾರ್ದು. ಆದಮ್ಮವ್ವ ಮಾಡಿದ್ರು ನೋಡ್ರಿ, ಬಚ್ಚಿಕೊಂಡ್ರಲ್ಲ. ಎಲ್ಲಿದ್ಯಾ ಅಂತ, ಇಲ್ಲಿ ಬಚ್ಚಿಕೊಂಡಿದ್ದೀನಿ.
ಒಂದ್ ವಿಶ್ವಾಸಿಗಳು ಫ್ರೀಡಮ್ ಅಲ್ಲಿ ಬದುಕ್ಬೇಕಾಗಿರೋ ಆದಾಮ ಬಚ್ಚಿಕೊಂಡು ಬದುಕ್ತಾವನೆ. ಅದೇ ತರ ಫ್ರೀಡಮ್, ಇವಾಗ ಹೇಳ್ರಿ ಪಕ್ಕದಲ್ಲಿ ಮುಖ ನೋಡ್ಕೊಂಡ್ರಿ, ಫ್ರೀಡಮ್ ಆಗಿ ಬದುಕ್ಬೇಕಾಗಿರೋ ಆದಾಮ ಬಚ್ಚಿಕೊಂಡು ಬದುಕ್ತಾವನೆ. ಫ್ರೀಡಮ್ ಅಲ್ಲಿ ಬದುಕ್ಬೇಕಾಗಿರೋ ನೀವನು ಬಚ್ಚಿಕೊಂಡು ಬದುಕ್ತಾ ಇದ್ದೀರಲ್ಲ ಅಂತ. ಯಾವ್ದ್ರಲ್ಲಿ ಬಚ್ಚಿಕೊಂತ ಇದ್ದೀರಾ? ಎಲ್ಲಾರ್ಗು ತಲೆಗೆ ಹೋಗ್ತಾಯ್ತಾ? ಅರ್ಥ ಆಗ್ತಾಯ್ತಾ? ಫ್ರೀಡಮ್ ಅಲ್ಲಿ ಬದುಕ್ಬೇಕಾಗಿರ ನೀವು ತಪ್ಪು ಮಾಡಿ ಬಚ್ಚಿಕೊಂಡು ಬದುಕ್ತಾ ಇದ್ದೀರಾ. ಆದ್ರೆ ಇವತ್ತಿನಿಂದ ನಾವೇನ್ ಮಾಡ್ಬೇಕು ಹೇಳ್ರಿ? ಬಚ್ಚಿಕೊಂಡು ಬದುಕೋದನ್ನ ಬಿಟ್ಟು ಫ್ರೀಡಮ್ ಅಲ್ಲಿ ಬದುಕೋದನ್ನ ಕಲಿಬೇಕು. ಹೇಳೋದನ್ನ ಹೇಳ್ಬಿಡ್ರಿ, ನಾನು ಇದ್ರಲ್ಲೇ ಇದೆ 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 ಮುಗೀತು, ನನ್ನ ತೋಳಿ, ನನ್ನ ಶುದ್ಧ ಮಾಡು, ನನ್ನ ನೀತಿವಂತನಾಗಿ ಮಾಡು, ನಾನು ಕಳ್ಕೊಂಡಿರೋ ಫ್ರೀಡಮ್ನ ಮತ್ತೆ ಯೇಸು ನಾಮದ ನನ್ಗೆ ವಾಪಸ್ ಕೊಡು. ಹಲ್ಲೆಲೂಯಾ. ಫ್ರೀಡಮ್ ಅಲ್ಲಿ ಬಾಳೋ ಪ್ರತಿಯೊಂದು ವ್ಯಕ್ತಿನೂ ಭಯದಿಂದ ಬದುಕುವಂತ ಅವಶ್ಯಕತೆ ಇಲ್ಲ. ಭಯ ಯಾರಿಗೆ? ಫ್ರೀಡಮ್ ಇಲ್ದಿರೋವ್ನಿಗೆ. ಫ್ರೀಡಮ್ ಇರೋರ್ಗೆ ಧೈರ್ಯ, ಫ್ರೀಡಮ್ ಇಲ್ದಿರೋರ್ಗೆ ಅಸಮಾಧಾನ, ಫ್ರೀಡಮ್ ಇರೋರ್ಗೆ ಸಮಾಧಾನ. ಫ್ರೀಡಮ್ ಇಲ್ದಿರೋರ್ಗೆ ದುಃಖ, ಕಣ್ಣೀರು, ವೇದನೆ, ನೋವು. ಆದ್ರೆ ಫ್ರೀಡಮ್ ಅಲ್ಲಿ ಇರೋರ್ಗೇನು? ನೆಮ್ಮದಿ, ಸಮಾಧಾನ, ಶಾಂತಿ, ಸಂತೋಷ. ನೀವ್ ಯಾರು? ದೇವ್ರ ರಾಜ್ಯದಿಂದ ಹೊರಗಡೆ ಬರೋನು ಬದುಕೋನು ಫ್ರೀಡಮ್ ಇಲ್ದೇ ಇರೋನು, ದೇವ್ರ ರಾಜ್ಯದಲ್ಲಿ ಇರೋನು ಫ್ರೀಡಮ್ ಇರೋನು. ಇವತ್ ನೀವು ಫ್ರೀಡಮ್ ಆಗಿ ಬದುಕ್ತೀರಾ, ಫ್ರೀಡಮ್ ಇಲ್ದಿರೋ ಬದುಕ್ತೀರಾ, ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಆದ್ರೆ ಫ್ರೀಡಮ್ ಅಲ್ಲಿ ಬದುಕ್ಬೇಕಂದ್ರೆ ನೀವು ದೇವರ ರಾಜ್ಯದಲ್ಲಿ ಲಾಭಕರವಾಗಿರೋದು ಮಾತ್ರನೇ ಮಾಡೋದನ್ನ ಕಲಿಬೇಕು. ಲಾಭಕರವಾಗಿರೋದನ್ನ ಆರಿಸ್ಕೊಳ್ಳೋದನ್ನ ಮಾತ್ರನೇ ಕಲಿಬೇಕು. ಉಪಯೋಗವಾಗಿರುವ ಕೆಲಸಗಳನ್ನ ಮಾಡೋದನ್ನ ಮಾತ್ರನೇ ಕಲಿಬೇಕು. ಉಪಯೋಗವಾಗಿರುವಂತ ಆಲೋಚನೆಗಳನ್ನ ಮಾಡೋದನ್ನ ಕಲಿಬೇಕು. ಉಪಯೋಗವಾಗಿರುವಂತ ಮಾತುಗಳನ್ನ ಮಾತಾಡೋದು ಮಾತ್ರನೇ ಕಲಿಬೇಕು. ಅವಾಗ ಮಾತ್ರನೇ ದೇವರ ರಾಜ್ಯದ ಬೆನಿಫಿಟ್ ನಾವು ಅನುಭವಿಸಕ್ಕೆ ಸಾಧ್ಯ. ವೇಸ್ಟ್ಗಳ ಮಾತುಗಳು ಮಾತಾಡಿದ್ರೆ ಅದರಿಂದ ನಿಮಗೇನು ಲಾಭ ಇಲ್ಲ. ವೇಸ್ಟ್ ಯೋಚನೆಗಳು ಮಾಡಿದ್ರೆ ಅದರಿಂದ ನಿಮ್ಗೇನು ಉಪಯೋಗ ಇಲ್ಲ. ವೇಸ್ಟ್ ಜನರ ಜೊತೆ, ಲಾಭ ಇಲ್ದಿರೋ ಜನರ ಜೊತೆ ಸೇರ್ಕೊಂಡ್ರೆ ಅದರಿಂದ ನಿಮ್ಗೇನು ಉಪಯೋಗ ಇಲ್ಲ. ಉಪಯೋಗ ಇಲ್ದಿರೋ ವಿಷಯಗಳಲ್ಲಿ ನಿಮ್ ಟೈಮ್ನ ವೇಸ್ಟ್ ಮಾಡಬೇಡ್ರಿ. ನಿಮ್ ಫ್ರೀಡಮ್ನ ವೇಸ್ಟ್ ಆಗಿರೋದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಡ್ರಿ. ಹಲ್ಲೆಲೂಯಾ. ಸೊ ಇವತ್ತಿಂದ ದೇವರ ರಾಜ್ಯದಲ್ಲಿ ಸೇರಿರೋ ನಾವು ನಮ್ಮ ಶರೀರದಲ್ಲಿ ದೇವರ ಪ್ರಭಾವ, ಮಹಿಮೆ ಮಾತ್ರನೇ ಪ್ರಕಾಶಗೊಳ್ಬೇಕು. ಹಲ್ಲೆಲೂಯಾ. ನಮ್ಮ ಪ್ರಕಾಶಗೊಳ್ಬೇಕಂದ್ರೆ ಅರ್ಥೇನು? ಹರಡಬೇಕು. ನಮ್ಮಿಂದ ಏನ್ ಕಾಣಿಸ್ಬೇಕು ಹೊರಗಡೆಗೆ? ದೇವರ ಪ್ರಭಾವ, ದೇವರಿಗೆ ಸಂಬಂಧಪಟ್ಟಿರೋದು ಮಾತ್ರ ನಮ್ಮ ಹೊರಗಡೆಯಿಂದ ಏನಾಗ್ಬೇಕು? ಪ್ರಕಾಶಗೊಳ್ಬೇಕು, ಕಾಣ್ಬೇಕು. ಹಲ್ಲೆಲೂಯಾ. ಆದ್ರೆ ಆ ಪ್ರಕಾಶಗೊಳ್ಬೇಕಾಗಿರೋದು ಫ್ರೀಡಮ್ ಅಲ್ಲಿ ಫ್ರೀಯಾಗಿ ಪ್ರಕಾಶಗೊಳ್ಬೇಕಾಗಿರೋದಕ್ಕೂ ನಾವು ಏನ್ ಮಾಡ್ತಾ ಇದೀವಿ? ಕಷ್ಟಪಡ್ತಾ ಇದ್ವಿ. ಸಮಾಧಾನ ನಮ್ಮ ಒಳಗಡೆ ಏನಾಗ್ಬೇಕು? ಪ್ರಕಾಶಗೊಳ್ಬೇಕು. ನೆಮ್ಮದಿ ಏನಾಗಬೇಕು? ಪ್ರಕಾಶಗೊಳ್ಬೇಕು. ಸಂತೋಷ ಪ್ರಕಾಶಗೊಳ್ಬೇಕು. ಆರೋಗ್ಯ ಪ್ರಕಾಶಗೊಳ್ಬೇಕು. ಎಲ್ಲ ಒಳ್ಳೇದು ಏನಾಗ್ಬೇಕು? ನಮ್ಮೊಳಗಡೆ ಪ್ರಕಾಶಗೊಳ್ಬೇಕು. ಆದ್ರೆ ಇವೆಲ್ಲ ಒಳ್ಳೇದು ಪ್ರಕಾಶಗೊಳ್ಬೇಕಾದ್ರೆ ನಮ್ಮ ಶರೀರ ಏನಾಗ್ತಾ ಇದೆ? ಒಳ್ಳೇದನ್ನ ಅನುಭವಿಸಕ್ಕೆ ಕಷ್ಟಪಡ್ತಾ ಇದೆ. ನಿಮ್ ಶರೀರ ಒಳ್ಳೇದನ್ನ ಅನುಭವಿಸಕ್ಕೇನೆ ಕಷ್ಟಪಡ್ತಾ ಇದೆ. ಒಳ್ಳೇದನ್ನ ಪ್ರಕಾಶ ಪಡಿಸಬೇಕಾಗಿರುವಂತ ಈ ಶರೀರ ಒಳ್ಳೇದನ್ನ ನೋಡಕ್ಕೇನೆ, ಫೀಲ್ ಮಾಡಕ್ಕೇನೆ ಕಷ್ಟಪಡ್ತಾ ಇದೆ. ಯಾವ್ದು ನಿಮ್ ಶರೀರ? ಒಳ್ಳೇದನ್ನ ಪ್ರಕಾಶ ಪಡಿಸ್ಬೇಕಾಗಿರೋ ಶರೀರ. ಏನ್ ಹೇಳ್ರಿ? ಒಳ್ಳೇದನ್ನ ಪ್ರಕಾಶ ಪಡಿಸ್ಬೇಕಾಗಿರೋ ನಿಮ್ಮ ಶರೀರ ಒಳ್ಳೇದನ್ನ ಮುಟ್ಟಕ್ಕೂ ಏನ್ ಮಾಡ್ತೈತೆ? ಕಷ್ಟ ಪಡ್ತಾ ಇದೆ, ಬಾಧೆ ಪಡ್ತಾ ಇದೆ. ಒಳ್ಳೇದನ್ನ ಅನುಭವಿಸಕ್ಕೂ ಅವಸ್ಥೆ ಪಡ್ತಾ ಇದೆ. ಚೆನ್ನಾಗಿ ನಿದ್ದೆ ಮಾಡೋಕ್ಕೂ ಅವಸ್ಥೆ ಪಡ್ತಾ ಇದೆ. ಮುಖದಲ್ಲಿ ನಗಕ್ಕೂ ಏನ್ ಮಾಡ್ತಾ ಇದೆ? ನಿಮ್ ಶರೀರ ಕಷ್ಟ ಪಡ್ತೈತೆ. ಸಮಾಧಾನವಾಗಿ ಕೂತ್ಕೊಳ್ಳೋಕ್ಕೂ ನಿಮ್ ಶರೀರ ಏನ್ ಮಾಡ್ತೈತೆ? ಕಷ್ಟ ಪಡ್ತೈತೆ. ಕಣ್ಣೀರಿಲ್ದಿರೋ ಬದುಕಕ್ಕೆ ನಿಮ್ ಶರೀರ ಏನ್ ಮಾಡ್ತೈತೆ? ಕಷ್ಟ ಪಡ್ತೈತೆ. ಕಣ್ಣೀರ್ ಹಾಕ್ಬೇಡ ಅಂತ ಹೇಳುತ್ತೆ. ಆದ್ರೂ ಕಣ್ಣೀರ್ ನಿಲ್ಸಕ್ಕೆ ನಿಮ್ ಶರೀರ ಏನ್ ಮಾಡ್ತೈತೆ? ಕಷ್ಟ ಪಡ್ತೈತೆ.
ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಬಾಡಿ ಯಾವ ಕಂಡೀಷನ್ ಇದೆ, ಯಾವ ಕಂಡೀಷನ್ ಇರಬೇಕಾಗಿತ್ತು, ಯಾವ ಕಂಡೀಷನ್ ಇದೆ. ದೇವರ ರಾಜ್ಯದಲ್ಲಿ ಒಳಪಟ್ಟಿರುವಂತ ಶರೀರ ದೇವರ ಪ್ರಭಾವ, ದೇವರ ಒಳ್ಳೆತನ, ದೇವರ ವಿಷಯಗಳು ಮಾತ್ರನೇ ಅವರಲ್ಲಿ ಪ್ರಕಾಶಗೊಳ್ಬೇಕು. ಹಲ್ಲೆಲೂಯ. ಇವತ್ತು ಫ್ರೀಡಮ್ ಇದೆ, ಏನ್ ಬೇಕಾದ್ರೂ ಮಾಡ್ಬೋದು, ಆದ್ರೆ ಒಳಗಾಗ್ಬಾರ್ದು. ಯಾವುದಕ್ಕೂ ಒಳಗಾಗ್ಬಾರ್ದು. ಲಾಭ ಇರೋದಕ್ಕೆ ಮಾತ್ರನೇ ನಾವು ಕೈ ಇಡಬೇಕು, ಉಪಯೋಗ ಇರೋದಕ್ಕೆ ಮಾತ್ರ ನಾವೇನ್ ಮಾಡ್ಬೇಕು, ಕೈ ಇಡಬೇಕು. ಯೂಸ್ ಆಗೋದಕ್ಕೆ ಮಾತ್ರ ನಾವೇನ್ ಮಾಡ್ಬೇಕು, ಕೈ ಇಡಬೇಕು. ಅವಾಗ ಮಾತ್ರನೇ ದೇವರ ರಾಜ್ಯದಲ್ಲಿರುವಂತ ದೇವರ ಪ್ರಭಾವ ನಮ್ಮಲ್ಲಿ ಏನಾಗತ್ತೆ, ಪ್ರಕಾಶಗೊಳ್ಳುತ್ತೆ. ಹಲ್ಲೆಲೂಯ. ದೇವರ ಪ್ರಭಾವ ನಮ್ಮಲ್ಲಿ ಇವತ್ತಿಂದ ಯೇಸು ನಾಮದಲ್ಲಿ ಪ್ರಕಾಶಿಸಲ್ಪಡಲಿ. ಹಲ್ಲೆಲೂಯ. ಸಮಾಧಾನ ನಿಮ್ಮೊಳಗಡೆ ಪ್ರಕಾಶಿಸಲ್ಪಡಲಿ, ನೆಮ್ಮದಿ ನಿಮ್ಮೊಳಗಡೆ ಪ್ರಕಾಶಿಸಲ್ಪಡಲಿ, ಆರೋಗ್ಯ ನಿಮ್ಮಲ್ಲಿ ಪ್ರಕಾಶಿಸಲ್ಪಡಲಿ. ಎಲ್ಲ ಒಳ್ಳೇದು ಯೇಸು ನಾಮದಲ್ಲಿ ನಿಮ್ಮಲ್ಲಿ ಪ್ರಕಾಶಿಸಲ್ಪಡಲಿ. ಪಕ್ಕದಲ್ಲಿ ಕೈಕೊಟ್ಟು ಹೇಳಿ, ಅರಿಕೆ ಮಾಡ್ರಿ, ಯೇಸು ನಾಮದಲ್ಲಿ ಎಲ್ಲ ಒಳ್ಳೇದು ನಿಮ್ಮೊಳಗಡೆ ಪ್ರಕಾಶಿಸಲಿ. ಎಲ್ಲ ಒಳ್ಳೇದು ನಿಮ್ಮ ಶರೀರದಲ್ಲಿ ಪ್ರಕಾಶಿಸಲಿ. ಎಲ್ಲ ಒಳ್ಳೇದು ನಿಮ್ಮ ಶರೀರದಲ್ಲಿ ಪ್ರಕಾಶಿಸಲಿ. ಆಮೇಲೆ ಎಲ್ಲ ಒಳ್ಳೇದೇನಾಗಬೇಕು, ನಮ್ಮ ಶರೀರದಲ್ಲಿ ಪ್ರಕಾಶಿಸಬೇಕು. ಸೊ ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರಾಗಿದ್ದೀರಾ, ಕ್ರಯಕ್ಕೆ ಕೊಳ್ಳಲ್ಪಟ್ಟು ದೇವರ ರಾಜ್ಯದಲ್ಲಿ ಸೇರಿಸಲ್ಪಟ್ಟವರಾಗಿದ್ದೀರಾ. ದೇವರ ರಾಜ್ಯದಲ್ಲಿ ಸೇರಿಸಲ್ಪಟ್ಟ ಮೇಲೆ ನಿಮ್ಮ ಶರೀರದಲ್ಲಿ ದೇವರ ಪ್ರಭಾವ ಮಾತ್ರನೇ ಕಾಣಲ್ಪಡಬೇಕು. ಆಮೇಲೆ ಸೊ ಇವತ್ತು ನಾವು ದೇವರ ರಾಜ್ಯದ ರಾಯಭಾರಿಗಳಾಗಿದ್ದೀವಿ, ದೇವರ ರಾಜ್ಯಕ್ಕೆ ಸೇರಿದವರಾಗಿದ್ದೀವಿ. ದೇವರ ರಾಜ್ಯಕ್ಕೆ ಸೇರಿದವರಾದ್ಮೇಲೆ ದೇವರ ಪ್ರಭಾವ ಮಾತ್ರನೇ ಈ ರಾಯಭಾರಿಯಲ್ಲಿ ಕಾಣಿಸಲ್ಪಡಬೇಕು. ಹಲ್ಲೆಲೂಯ. ದೇವರ ಪ್ರಭಾವ ಮಾತ್ರನೇ ರಾಯಭಾರಿಯಲ್ಲಿ ಕಾಣಲ್ಪಡಬೇಕು. ಎಲ್ಲ ಬಾಯ್ಬಿಟ್ಟು ಹೇಳ್ರಿ, ನಾನು ದೇವರ ರಾಯಭಾರಿ ಆಗಿದ್ದೇನೆ, ದೇವರ ರಾಜ್ಯದ ಒಂದು ಸಿಟಿಸನ್ ಆಗಿದ್ದೇನೆ. ದೇವರ ರಾಜ್ಯದ ಪ್ರಭಾವ ಮಾತ್ರನೇ ಈ ರಾಯಭಾರಿಯ ಶರೀರದಲ್ಲಿ ಕಾಣಲ್ಪಡಬೇಕು. ಆಮೇಲೆ ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ಹೇಳ್ತಿರೋದು? ಸೊ ರಾಜ್ಯದ ಪ್ರಭಾವ ಮಾತ್ರನೇ ಈ ರಾಯಭಾರಿ ಒಳಗಡೆ ಕಾಣಲ್ಪಡಬೇಕು. ಇನ್ನು ಮುಂದೆ ಹೋಗೋಣ ಇನ್ನೊಂದು ಸ್ವಲ್ಪ. ಮಾರ್ಕನ ಸುವಾರ್ತೆ ಮಾರ್ಕನ ಸುವಾರ್ತೆ 4ನೇ ಅಧ್ಯಾಯ. ಹನ್ನೊಂದನೇ ವಾಕ್ಯ. ದೇವರ ರಾಜ್ಯದ ಏನಂತೆ? ಸೊ ದೇವರ ರಾಜ್ಯದಲ್ಲಿ ನಾವು ಪಾಲು ಹೊಂದ್ಕೊಂಡ್ಮೇಲೆ, ದೇವರ ರಾಜ್ಯಕ್ಕೆ ನಾವು ಒಳಪಟ್ಟ ಮೇಲೆ, ದೇವರ ರಾಜ್ಯದಲ್ಲಿ ನಾವೊಂದು ಪಾಲಾದ್ಮೇಲೆ, ಭಾಗಿ ಆದ್ಮೇಲೆ, ದೇವರ ರಾಜ್ಯದ ಗುಟ್ಟು ಏನಾಗತ್ತೆ, ನಮಗೆ ಕೊಡಲ್ಪಡುತ್ತೆ, ತಿಳಿಯಲ್ಪಡಿಸುತ್ತೆ. ದೇವರ ರಾಜ್ಯದ ಗುಟ್ಟು ನಮಗೆ ಏನಾಗತ್ತೆ, ಗೊತ್ತಾಗತ್ತೆ, ದೇವ್ರು ತಿಳಿಯಪಡಿಸ್ತಾರೆ. ಆದ್ರೆ ಹೊರಗಿನವ್ರಿಗೆ ಸಾಮ್ಯ, ಬರೀ ಕತೆ. ಹೊರಗಿನವ್ರಿಗೆ ಅದು ಬರೀ ಕತೆ ಮಾತ್ರ. ಆದ್ರೆ ನಮಗೆ ರಿಯಲ್ ಅನುಭವಿಸೋದು. ಹೊರಗಡೆ ಇರೋರಿಗೆಲ್ಲ ಕತೆ, ಆದ್ರೆ ನಾವು ಮಾತ್ರನೇ ಅದನ್ನ ಅನುಭವಿಸೋದು. ಹೊರಗಡೆ ಇರೋರಿಗೆಲ್ಲ ಅದು ಕತೆ, ನಮಗ್ ಮಾತ್ರನೇ ಅದು ರಿಯಲ್. ಎಲ್ಲ ಬಾಯ್ಬಿಟ್ಟು ಹೇಳ್ರಿ, ಹೊರಗಡೆ ಇರೋರಿಗೆಲ್ಲ ಕತೆ, ನಮಗ್ ಮಾತ್ರನೇ ಅದು ರಿಯಲ್. ಮುಂದೆ ಹಂಗೆ ಓದಿ. ಏನಂತೆ ಅವರು? ಯಾರು? ಹೊರಗಡೆ ಇರೋರು. ಹೊರಗಡೆ ಇರೋರಿಗೆ ಕತೆ ಆಗಿರೋದ್ರಿಂದ ಕಣ್ಣಿದ್ರು. ಓದಿ ಮುಂದೆ ಹಂಗೆ. ತಿಳ್ಕೊಳ್ಬಾರ್ದು.
ಒಪ್ಪಿಕೊಂಡರೆ ಅವನು ದೇವರ ಕಡೆಗೆ ತಿರುಗಿಕೊಂಡು ಪಾಪ ಕ್ಷಮಾಪಣೆಯನ್ನು ಹೊಂದಾನು ಎಂದೇ ಮರೆಮಾಡಲಾಗಿದೆ. ಏನಕ್ಕಂತೆ ಒಂದು ಆ ಮಿಸ್ಟ್ರಿಯಲ್ಲಿ ಏನಿದೆ, ಒಂದು ವ್ಯಕ್ತಿ ಬದಲಾಗುವಂತ ರಹಸ್ಯ, ದೇವರ ಕಡೆಗೆ ಒಂದು ವ್ಯಕ್ತಿ ತಿರ್ಕೊಳ್ಳುವಂತ ರಹಸ್ಯ ರಾಜ್ಯದ ರಹಸ್ಯವನ್ನ ದೇವ್ರು ಏನ್ ಮಾಡಿದಾರಂತೆ, ಮರೆ ಮಾಡಿದ್ದಾರೆ. ಯಾರಿಗೆ? ಹೊರಗಡೆ ಜನರು. ಆದ್ರೆ ನಾವು ರಾಜ್ಯದಲ್ಲಿರೋ ನಮಗೆ ದೇವ್ರು ಏನ್ ಮಾಡಿದಾರೆ, ಅದನ್ನ ಹೊರಪಡಿಸಿ. ಏನ್ನ ಹೊರಪಡಿಸಿದಾರೆ? ಇಲ್ಲಿಂದ ಅಲ್ಲಿಗೆ ಹೆಂಗ್ ಹೋದ್ವಿ ಅನ್ನೋ ರಹಸ್ಯನ ದೇವ್ರು ನಮ್ಗೆ ತಿಳಿಯಪಡಿಸಿದ್ದಾರೆ. ಎಲ್ಲಿಂದ ಅಲ್ಲಿಂದ ಅಲ್ಲಿಗೆ ಹೆಂಗ್ ಹೋದ್ವಿ ಅನ್ನೋ ರಹಸ್ಯವನ್ನ ದೇವ್ರು ಏನ್ ಮಾಡಿದ್ದಾರೆ, ನಮಗೆ ತಿಳಿಯಪಡಿಸಿದ್ದಾರೆ. ಆದ್ರೆ ಆ ರಹಸ್ಯ ಹೊರಗಿನವ್ರಿಗೆ ಗೊತ್ತಿಲ್ಲ. ಅವ್ರ ಕಣ್ಣಿದ್ರು ನೋಡಿದ್ರು ಅವ್ರಿಗೆ ಅರ್ಥ ಆಗಲ್ಲ, ಕಿವಿ ಇದ್ರು ಕೇಳಿಸ್ಕೊಂಡ್ರು ತಲೆಗೆ ಹೋಗಲ್ಲ. ಆದ್ರೆ ಒಂದ್ ವೇಳೆ ತಿಳ್ಕೊಂಡ್ರೆ ಅದನ್ನ ಕೇಳಿಸ್ಕೊಂಡಿದ್ದು ನೋಡಿದ್ದನ್ನ ತಿಳ್ಕೊಂಡ್ರೆ ಅರ್ಥ ಮಾಡ್ಕೊಂಡ್ರೆ ಅವ್ರಿಗೇನಾಗತ್ತೆ, ಪಾಪ ಕ್ಷಮಾಪಣೆ ಆಗತ್ತೆ, ಅವ್ರ ಜೀವನ ಬದಲಾಗತ್ತೆ. ಅಂದ್ರೆ ದೇವರ ರಾಜ್ಯದಲ್ಲಿ ಇರುವಂತ ಪ್ರತಿಯೊಂದು ವ್ಯಕ್ತಿನೂ ಬದಲಾಗ್ಲೇಬೇಕು, ಚೇಂಜ್ ಆಗ್ಲೇಬೇಕು. ಚೇಂಜ್ ಆಗದೆ ಹೋದೆ ದೇವರ ರಾಜ್ಯದಲ್ಲಿ ಇರೋದು ವ್ಯರ್ಥ. ಸೊ ಈ ವಾಕ್ಯದಿಂದ ನಾವು ಅರ್ಥ ಮಾಡ್ಕೊಳ್ಳುವಂತ ರಹಸ್ಯ ಏನು, ಸೀಕ್ರೆಟ್ ಏನು? ದೇವರ ರಾಜ್ಯದಲ್ಲಿ ಇರ್ಬೇಕಾದ್ರೆ ನಾವೇನಾಗ್ಬೇಕು, ಚೇಂಜ್ ಆಗ್ತಾ ಹೋಗ್ಬೇಕು. ದೇವ್ರ ರಾಜ್ಯದಲ್ಲಿ ನಾವ್ ಇರ್ಬೇಕಾದ್ರೆ ಏನಾಗ್ಬೇಕು ಹೇಳ್ರಿ, ಬೈಬಲ್ ಅರಿಕೆ ಮಾಡ್ರಿ, ದೇವ್ರ ರಾಜ್ಯದಲ್ಲಿ ನಾವ್ ಇರ್ಬೇಕಾದ್ರೆ ನಾವು ಚೇಂಜ್ ಆಗ್ತಾ ಹೋಗ್ಬೇಕು. ನಾವು ಚೇಂಜ್ ಆಗ್ಲೇಬೇಕು. ಆಮೇಲೆ ದೇವ್ರ ರಾಜ್ಯದಲ್ಲಿ ನಾವೇನಾಗ್ಬೇಕು, ಚೇಂಜ್ ಆಗ್ಬೇಕು. ದೇವ್ರ ರಾಜ್ಯದಲ್ಲಿ ನಾವೇನಾಗ್ಬೇಕು, ಚೇಂಜ್ ಆಗ್ಬೇಕು. ಕೆಟ್ಟವರಿಂದ ಒಳ್ಳೆಯರಾಗಬೇಕು, ಕಣ್ಣೀರಿಂದ ಸಂತೋಷ ಬರ್ಬೇಕು, ದುಃಖದಿಂದ ಆನಂದ ಬರ್ಬೇಕು, ಅನಾರೋಗ್ಯದಿಂದ ಆರೋಗ್ಯ ಬರಬೇಕು, ಕೆಟ್ಟದ್ರಿಂದ ಒಳ್ಳೇದ್ ಬರ್ಬೇಕು. ಕೆಟ್ಟ ಮಾತುಗಳ ಬದಲಾಗಿ ಏನಾಗಬೇಕು, ಒಳ್ಳೆ ಮಾತುಗಳಾಗಿ ಬದಲಾಗಬೇಕು. ಕೆಟ್ಟ ಆಲೋಚನೆಗಳ ಬದಲಾಗಿ ಏನಾಗಬೇಕು, ಒಳ್ಳೆ ಆಲೋಚನೆಗಳಾಗಬೇಕು. ಕೆಟ್ಟ ಸುದ್ದಿ ಕೇಳಿಸ್ಕೊಳ್ಳೋದನ್ನ ನಿಲ್ಲಿಸಿ ಒಳ್ಳೆ ಸುದ್ದಿ ಕೇಳಿಸ್ಕೊಳ್ಳೋದನ್ನ ಕಲಿಬೇಕು. ಇವೆಲ್ಲ ಏನಾಗಬೇಕು, ಒಂದು ವ್ಯಕ್ತಿಯಲ್ಲಿ ಬದಲಾವಣೆ ಸ್ಟಾರ್ಟ್ ಆಗ್ಬೇಕು. ಇವತ್ತು ದೇವರ ರಾಜ್ಯದಲ್ಲಿ ನೀವು ಏನಾಗಿದ್ದೀರಾ, ಒಳಗಾಗಿದ್ದೀರಾ. ನಿಮ್ಮ ಒಳಗಡೆ ಇವತ್ತಿಂದ ಯೇಸು ನಾಮದಲ್ಲಿ ಚೇಂಜಸ್ ಸ್ಟಾರ್ಟ್ ಆಗ್ಲಿ. ಹಲ್ಲೆಲೂಯಾ. ಇವತ್ತಿಂದ ನಿಮ್ಮ ಒಳಗಡೆ ಏನಾಗ್ಲಿ, ಚೇಂಜಸ್ ಸ್ಟಾರ್ಟ್ ಆಗ್ಲಿ. ಎಲ್ಲಿ ಚೇಂಜಸ್ ಸ್ಟಾರ್ಟ್ ಆಗ್ಬೇಕು ಹೇಳ್ರಿ? ತಲೆಯಿಂದ ಕಾಲ್ವರೆಗೂ ನಮ್ಮ ಶರೀರದಲ್ಲಿ ಚೇಂಜಸ್ ಸ್ಟಾರ್ಟ್ ಆಗ್ಬೇಕು, ನಮ್ಮ ಕಣ್ಣಲ್ಲಿ ಚೇಂಜಸ್ ಸ್ಟಾರ್ಟ್ ಆಗ್ಬೇಕು, ನಮ್ಮ ಕಿವಿಯಲ್ಲಿ ಚೇಂಜಸ್ ಸ್ಟಾರ್ಟ್ ಆಗ್ಬೇಕು, ನಮ್ಮ ಆಲೋಚನೆಗಳಲ್ಲಿ ಚೇಂಜಸ್ ಸ್ಟಾರ್ಟ್ ಆಗ್ಬೇಕು, ನಮ್ಮ ಕ್ರಿಯೆಗಳಲ್ಲಿ ಚೇಂಜಸ್ ಸ್ಟಾರ್ಟ್ ಆಗ್ಬೇಕು, ನಾವು ಬದುಕುವಂತ ಬದುಕಲ್ಲಿ ಏನಾಗಬೇಕು, ಎಲ್ಲ ಚೇಂಜಸ್ ಸ್ಟಾರ್ಟ್ ಆಗ್ಬೇಕು ಇವತ್ತಿಂದ ಯೇಸು ನಾಮದಲ್ಲಿ. ಹಲ್ಲೆಲೂಯಾ. ನಮ್ಮ ಚೇಂಜಸ್ ಹೆಂಗಾಗ್ಬೇಕು ಹೇಳ್ರಿ? ಶರೀರದಲ್ಲೇ, ತಲೆಯಿಂದ ಕಾಲ್ವರೆಗೂ ಚೇಂಜಸ್ ಆಗ್ತಾನೆ ಇರ್ಬೇಕು. ಯಾಕಂದ್ರೆ ದೇವರ ರಾಜ್ಯದ ರಹಸ್ಯ ತಿಳ್ಕೊಂಡಿರೋ ವ್ಯಕ್ತಿ ಏನಾಗ್ತಾನೆ, ಚೇಂಜ್ ಆಗ್ತಾನೆ. ಹಲ್ಲೆಲೂಯಾ. ದೇವರ ರಾಜ್ಯದ ರಹಸ್ಯ ತಿಳ್ಕೊಂಡಿರೋ ವ್ಯಕ್ತಿಯ ಆಲೋಚನೆಗಳು ಏನಾಗ್ತವೆ, ಚೇಂಜ್ ಆಗ್ತವೆ. ದೇವರ ರಾಜ್ಯದ ರಹಸ್ಯ ತಿಳ್ಕೊಂಡಿರೋ ವ್ಯಕ್ತಿಯ ದೃಷ್ಟಿ ಏನಾಗ್ತವೆ, ಚೇಂಜ್ ಆಗ್ತವೆ. ದೇವರ ರಾಜ್ಯದ ರಹಸ್ಯವನ್ನು ತಿಳ್ಕೊಂಡಿರುವಂತ ವ್ಯಕ್ತಿಯ ಕಿವಿ ಏನಾಗುತ್ತೆ ಹೇಳ್ರಿ, ಚೇಂಜ್ ಆಗುತ್ತೆ. ಬೇಡದಿರೋದೆಲ್ಲ ಕೇಳಿಸ್ಕೊಳ್ಳಲ್ಲ ಅವನು, ಬೇಡದಿರೋದೆಲ್ಲ ಮಾತಾಡಲ್ಲ, ಬೇಡದಿರೋದು ಯಾವ್ದನ್ನು ಯೋಚನೆ ಮಾಡಲ್ಲ, ಬೇಡದಿರೋದನ್ನ ಯಾವ್ದಕ್ಕೂ ಇನ್ವಾಲ್ವ್ಮೆಂಟು ಆಗಲ್ಲ, ಬೇಡದಿರೋ ಸಹವಾಸಗಳನ್ನ ಮಾಡಕ್ ಹೋಗಲ್ಲ. ಯಾಕೆ? ಅವನು ಲಾಭಕರವಾಗಿರೋದ್ರ ಮಾತ್ರನೇ ಇನ್ವಾಲ್ವ್ಮೆಂಟ್ ಆಗ್ತಾನೆ. ಬೇಡದಿರೋದು ಯಾವ್ದ್ರಲ್ಲೂ ಇನ್ವಾಲ್ವ್ಮೆಂಟ್ ಆಗಲ್ಲ. ಅವನ್ನ ಹಾಳು ಮಾಡುವಂತ ಯಾವ್ದ್ರಲ್ಲೂ ಅವನು ಏನಾಗಲ್ಲ, ಇನ್ವಾಲ್ವ್ಮೆಂಟ್ ಆಗಲ್ಲ, ಪಾಲಾಗಲ್ಲ. ಅದಕ್ಕೆ ಬದಲಾಗಿ ಏನ್ ಮಾಡ್ತಾನೆ, ಒಳ್ಳೇದ್ರಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ಅವನ ಲೈಫ್ ನ ಚೇಂಜ್ ಮಾಡ್ಕೊಂತಾರೆ. ಹಲ್ಲೆಲೂಯಾ. ಇವತ್ತಿಂದ ನಿಮ್ ಜೀವನಗಳು ಯೇಸು ನಾಮದಲ್ಲಿ ಬದಲಾಗ್ಲಿ. ದೇವರ ರಾಜ್ಯದಲ್ಲಿ ಒಳಗಾಗಿರುವಂತ ನಿಮ್ಮ ಜೀವನಗಳು ಇವತ್ತಿಂದ ಯೇಸು ನಾಮದಲ್ಲಿ ನಿಮ್ಮ ಶರೀರದಲ್ಲಿ ಬದಲಾವಣೆ ಉಂಟಾಗಲಿ. ಆಮೇಲೆ ನಿಮ್ಮ ಶರೀರದಲ್ಲಿ ಇವತ್ತಿಂದನೇ ಬದಲಾವಣೆ ಕಾಣಿಸ್ಲಿ. ನಿಮ್ಮ ಶರೀರದಲ್ಲಿ ಇವತ್ತಿಂದನೇ ಬದಲಾವಣೆ ಕಾಣಿಸ್ಲಿ. ದೇವರ ಪ್ರಭಾವ ನಮ್ಮ ಶರೀರದಲ್ಲಿ ಕಾಣಲ್ಪಡಲಿ. ದೇವರ ಪ್ರಭಾವ ನಮ್ಮ ಶರೀರದಲ್ಲಿ ಇವತ್ತಿಂದ ಪ್ರಕಾಶಿಸಲ್ಪಡಲಿ. ಆಮೇಲೆ ಯಾವ ಒಳ್ಳೇದಕ್ಕೂ ಬೇಡಬೇಕಾಗಿರೋ ಅವಶ್ಯಕತೆ ಇಲ್ಲ, ಉಪವಾಸ ಮಾಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ನಿಮ್ಮ ಶರೀರನ ಒಳ್ಳೇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸಾಕು, ಒಳ್ಳೇದು ಆಟೋಮೆಟಿಕ್ ನಿಮ್ಮ ಮನೆ ಬಾಗಿಲು ನೋಡ್ಕೊಂಡ್ ಬರ್ತಾರೆ. ಹಲ್ಲೆಲೂಯಾ. ನಿಮ್ ಕಿವಿನ ಒಳ್ಳೇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸಾಕು, ಉಪಯೋಗವಾಗಿರೋದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ
ನಿಮ್ ಕಿವಿ ಒಳಗಡೆ ಬರೀ ಒಳ್ಳೇದೇ ಬರ್ತಾ ಇರುತ್ತೆ. ನಿಮ್ಮ ದೃಷ್ಟಿಯನ್ನ ಒಳ್ಳೇದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಮ ದೃಷ್ಟಿಯ ಮೂಲಕನು ಬರೀ ಒಳ್ಳೇದನ್ನೇ ನೋಡಂಗೆ ದೇವ್ರು ಮಾಡ್ತಾರೆ. ನಿಮ್ಮ ಬಾಯಿಯಿಂದ ಒಳ್ಳೇದನ್ನ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಒಳ್ಳೆ ಮಾತುಗಳನ್ನ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಮ ಬಾಯಿ ಮೂಲಕ ಬರೀ ಒಳ್ಳೆ ಮಾತುಗಳೇ ಬರಂಗೆ ದೇವರು ಮಾಡ್ತಾರೆ. ಹಲ್ಲೆಲೂಯಾ. ಇವತ್ತು ನಾವು ನಮ್ಮ ಶರೀರವನ್ನ ಲಾಭಕರವಾದ ಉಪಯೋಗವಾಗಿರುವಂತ ವಿಷಯಗಳಲ್ಲಿ ನಮ್ಮ ಶರೀರವನ್ನ ಇನ್ವಾಲ್ವ್ಮೆಂಟ್ ಮಾಡೋಣ. ಎಷ್ಟು ಜನ ನಂಬ್ತಾ ಇದ್ದೀರಾ? ಎಷ್ಟು ಜನ ಒಪ್ಪಿಸ್ಕೊಡ್ತೀರಾ? ನಮ್ಮ ಶರೀರ ಏನ್ ಮಾಡ್ಬೇಕು? ಇವತ್ತಿಂದ ಉಪಯೋಗವಾಗಿರುವಂತ ವಿಷಯಗಳಲ್ಲಿ ಮಾತ್ರನೇ ಇನ್ವಾಲ್ವ್ಮೆಂಟ್ ಮಾಡಿಸ್ಬೇಕು. ಲಾಭಕರವಾಗಿರೋ ವಿಷಯಗಳಲ್ಲಿ ಮಾತ್ರ ನಮ್ಮ ಇನ್ವಾಲ್ವ್ಮೆಂಟ್ ಮಾಡಿಸ್ಬೇಕು. ಲಾಸ್ ಆಗೋ ಎಲ್ಲಾ ವಿಷಯಗಳಲ್ಲಿ ಏನ್ ಮಾಡ್ಬಾರ್ದು? ಇನ್ವಾಲ್ವ್ ಮಾಡಿ. ಹೊಟ್ಟೆ ಕಿಚ್ಚು ಬರ್ಸುವಂತ ವಿಷಯಗಳಲ್ಲಿ ಇನ್ವಾಲ್ವ್ಮೆಂಟ್ ಮಾಡಬಾರ್ದು. ದ್ವೇಷ ಬರ್ಸುವಂತ ವಿಷಯಗಳಲ್ಲಿ ನಮ್ಮ ಶರೀರನ ಇನ್ವಾಲ್ವ್ಮೆಂಟ್ ಮಾಡು. ಕೋಪ ಬರ್ಸುವಂತ ವಿಷಯಗಳಲ್ಲಿ ನಮ್ಮ ಶರೀರನ ಇನ್ವಾಲ್ವ್ಮೆಂಟ್ ಮಾಡಬಾರ್ದು. ನಿದ್ದೆ ಹಾಳು ಮಾಡುವಂತ ವಿಷಯಗಳಲ್ಲಿ ನಮ್ಮ ಶರೀರನ ಇನ್ವಾಲ್ವ್ಮೆಂಟ್ ಮಾಡಬಾರ್ದು. ಇವತ್ತಿಂದ ಯಾವ್ದ್ರಲ್ಲಿ ಲಾಭ ಬರುತ್ತೋ, ಯಾವ್ದ್ರಲ್ಲಿ ಉಪಯೋಗ ಇರುತ್ತೋ, ಯಾವ್ದ್ರಲ್ಲಿ ಆಶೀರ್ವಾದ ಇದೆಯೋ, ಯಾವ್ದ್ರಲ್ಲಿ ನೆಮ್ಮದಿ ಇದೆಯೋ ಅದ್ರಲ್ಲಿ ಮಾತ್ರನೇ ನಮ್ಮ ಶರೀರವನ್ನ ಇನ್ವಾಲ್ವ್ಮೆಂಟ್ ಮಾಡೋಣ. ಆಮೇಲೆ ನಮ್ಮ ಶರೀರ ಮಹಿಮೆಯಿಂದ ಮಹಿಮೆಗೆ, ಮಹಿಮೆಯಿಂದ ಮಹಿಮೆಗೆ, ಮಹಿಮೆಯಿಂದ ಮಹಿಮೆಗೆ, ಮಹಿಮೆಯಿಂದ ಮಹಿಮೆಗೆ ನಮ್ಮ ಶರೀರ ಪ್ರಕಾಶಿಸ್ತಾನೆ ಇರಲಿ. ದೇವರ ಪ್ರಭಾವವನ್ನ ಪ್ರಕಾಶಿಸ್ತಾನೆ ಇರಲಿ. ಹಲ್ಲೆಲೂಯಾ. ಸೊ ಇವತ್ತು ನಮ್ಮ ಶರೀರ ಯಾವುದಕ್ಕೆ ಸಾಧನವಾಗಿದೆ? ದೇವರ ಪ್ರಭಾವವನ್ನ ಪ್ರಕಾಶಿಸುವುದಕ್ಕೆ ಸಾಧನವಾಗಿದೆ. ಹಲ್ಲೆಲೂಯಾ. ಕಾಯಿಲೆಗೆ ಕಾರಣ ಅಲ್ಲ. ನಮ್ಮ 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 ಶರೀರ ಏನಕ್ಕೆ ಕಾರಣ ಅಲ್ಲ. Our body is not the instrument of sickness. ರೋಗದ ಸಾಧನ ನಮ್ಮ ಶರೀರ ಅಲ್ಲ. ಕಣ್ಣೀರಿನ ಸಾಧನ ನಮ್ಮ ಶರೀರ ಅಲ್ಲ. ವೇದನೆಯ ಸಾಧನ ನಮ್ಮ ಶರೀರ ಅಲ್ಲ. ನೋವು, ಸಂಕಟ, ಬಾಧೆಗಳ ಸಾಧನ ನಮ್ಮ ಶರೀರ ಅಲ್ಲ. ದೇವರ ರಾಜ್ಯಕ್ಕೆ ಸೇರಿದವರಾಗಿರೋ ನಾವು ದೇವರ ಪ್ರಭಾವವನ್ನ ಪ್ರಕಾಶಿಸುವಂತ ಸಾಧನಗಳಾಗಿರುವುದಿವೆ ಯೇಸು ನಾಮದಲ್ಲಿ. ಹಲ್ಲೆಲೂಯಾ. ನಾವೆಲ್ಲ ಯಾವ ಸಾಧನಗಳಾಗಿದ್ದೀವಿ? ದೇವರ ಪ್ರಭಾವವನ್ನ ಪ್ರಕಾಶಿಸುವಂತ ಸಾಧನಗಳಾಗಿದ್ದೇವೆ. ನಮ್ಮ ಶರೀರ ದೇವರ ಪ್ರಭಾವವನ್ನ ಪ್ರಕಾಶಿಸುವಂತ ಸಾಧನಗಳಾಗಿ ಇರುವಂತಾಗ್ದಲ್ಲ ನಿಂತ್ಗಳನ್ನ ಇವತ್ತು ದೇವರ ಪ್ರಕಾಶ ನಮ್ಮಲ್ಲಿ ಪ್ರಕಾಶಿಸಲಿ. ದೇವರ ಪ್ರಭಾವ, ದೇವರ ಮಹಿಮೆಯು ನಮ್ಮಲ್ಲಿ ಪ್ರಕಾಶಿಸಲಿ. ಇಲ್ಲಿವರೆಗೂ ರೋಗ ಪ್ರಕಾಶಿಸಿದ್ದು ಸಾಕು. ಇಲ್ಲಿವರೆಗೂ ದ್ವೇಷ ನಿಮ್ಮ ಶರೀರದಲ್ಲಿ ಪ್ರಕಾಶಿಸಿದ್ದು ಸಾಕು. ಇಲ್ಲಿವರೆಗೂ ನೋವು, ಕಣ್ಣೀರು, ಬಾಧೆಗಳು ನಿಮ್ಮ ಶರೀರದಲ್ಲಿ ಪ್ರಕಾಶಿಸಿದ್ದು ಸಾಕು. ಇವತ್ತಿಂದ ದೇವರ ಪ್ರಭಾವ ನಿಮ್ಮ ಶರೀರದಲ್ಲಿ ಪ್ರಕಾಶಿಸಲಿ. ನಮ್ಮ ಶರೀರ ಬದಲಾಗಲಿ. ನಮ್ಮ ಶರೀರ ಬದಲಾಗಲಿ. ಅರಿಕೆ ಮಾಡಿ ಹೇಳ್ರಿ, ದೇವರೇ ನಮ್ಮ ಶರೀರವನ್ನು ಬೇಡದಿರೋ ವಿಷಯಗಳಲ್ಲಿ, ಲಾಸ್ ಆಗುವಂತ, ನಷ್ಟವಾಗುವಂತ ವಿಷಯಗಳಲ್ಲಿ ನನ್ನ ಇನ್ವಾಲ್ವ್ಮೆಂಟ್ ಆಗಿ ನನ್ನ ಲೈಫೇ ನಷ್ಟದಲ್ಲಿ ಹೋಗ್ತಾ ಇದೆ. ನನಗೆ ಕ್ಷಮಿಸು. ತುಂಬಾ ಕಣ್ಣೀರಲ್ಲಿ ಇನ್ವಾಲ್ವ್ಮೆಂಟ್ ಆಗ್ಬಿಟ್ಟಿದ್ದೀನಿ. ತುಂಬಾ ವೇದನೆಯಲ್ಲಿ ಇನ್ವಾಲ್ವ್ಮೆಂಟ್ ಆಗ್ಬಿಟ್ಟಿದ್ದೀನಿ. ತುಂಬಾ ನೋವಲ್ಲಿ, ಬಾಧೆಗಳಲ್ಲಿ ಇನ್ವಾಲ್ವ್ಮೆಂಟ್ ಆಗ್ಬಿಟ್ಟಿದ್ದೀನಿ. ತುಂಬಾ ದ್ವೇಷ, ಹೊಟ್ಟೆ ಕಿಚ್ಚು, ಅಸೂಯೆಗಳಲ್ಲಿ ಇನ್ವಾಲ್ವ್ಮೆಂಟ್ ಆಗ್ಬಿಟ್ಟಿದ್ದೀನಿ. ದಯಮಾಡಿ ನನ್ನ ಕ್ಷಮಿಸು ಸ್ವಾಮಿ. ಇನ್ವಾಲ್ವ್ಮೆಂಟ್ ಆಗಿ ನನ್ನ ಫ್ರೀಡಮ್ನ ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ. ಇವತ್ತು ಕಳ್ಕೊಂಡಿರೋ ಫ್ರೀಡಮ್ನ ನನಗೆ ವಾಪಸ್ ಕೊಡು ಸ್ವಾಮಿ. ಇವತ್ತು ನಿನ್ನ ನಾಮದ ಮೂಲಕವಾಗಿ, ನಿನ್ನ ಆತ್ಮದ ಮೂಲಕವಾಗಿ ನಮ್ಮೆಲ್ಲರನ್ನ ಯೇಸು ನಾಮದಲ್ಲಿ ತೊಳೆಯಿರಿ ಅಪ್ಪ. ನಮ್ಮನ್ನ ತೊಳೆಯಿರಿ ಸ್ವಾಮಿ. ನಮ್ಮನ್ನ ತೊಳೆದು ನಾವು ಕಳ್ಕೊಂಡಿರೋ ಫ್ರೀಡಮ್ನ ನಮಗೆ ವಾಪಸ್ ಕೊಡ್ರಿ. ನಾವು ಸಮಾಧಾನವಾಗಿ ಬದುಕಬೇಕು ಸ್ವಾಮಿ. ನಾವು ನೆಮ್ಮದಿಯಾಗಿ ಬದುಕಬೇಕು. ನಾವು ಆರೋಗ್ಯವಾಗಿ ಬದುಕಬೇಕು. ನನಗೆ ಫ್ರೀಡಮ್ ಬೇಕು. ನಾನು ಕಳ್ಕೊಂಡಿರೋ ಫ್ರೀಡಮ್ ಬೇಕು. ನಾನು ಕಳ್ಕೊಂಡಿರೋ ಫ್ರೀಡಮ್ ನನಗೆ ಬೇಕು. ಯೇಸು ನಾಮದಲ್ಲಿ ನಾನು ಕಳ್ಕೊಂಡಿರೋ ಫ್ರೀಡಮ್ ನನಗೆ ಬೇಕು. ಎಲ್ಲ ಬಾಯ್ಬಿಟ್ಟು ಅರಿಕೆ ಮಾಡಿ, ಪ್ರಾರ್ಥನೆ ಮಾಡಿ. ಮಂತಲಬರ ಮಧುರ ಮಂತಲಬರ ಶಕರ ದುನ ಸತಲ ಮಂತರ ಆನಿಯಂದರ